ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿವರೆಗೆ ಒಂದು ಕೆಲವೊಂದಿಷ್ಟು ಕ್ಲಾಸ್ ಅನ್ನ ಮಾಡಿದ್ದೀವಿ. ಓಕೆ, ಲಾಸ್ಟ್ ಕ್ಲಾಸ್ ಒಂದು ಸೆಲ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಜೀವಕೋಶ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಕ್ಲಾಸ್ ಮಾಡಿದ್ದೆ. ಓಕೆ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಒಂದು ಹೊಸ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ವೆಲೆನ್ಸಿ ಅಂತ ನೀವು ನೋಡ್ತಾ ಇದ್ದೀರಿ. ವೆಲೆನ್ಸಿ ಇದ್ರೆ ಮಾತ್ರ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಬರೆಯೋಕೆ ಸಾಧ್ಯ ಅಥವಾ ಕೆಮಿಕಲ್ ಫಾರ್ಮುಲಾ ಅನ್ನ ಬರೆಯೋಕೆ ಸಾಧ್ಯ. ಓಕೆ, ಸೊ ನಿಮಗೆ ಕೇಳ್ತಿರ್ತಾನೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಕೂಡ ಕೇಳ್ತಿರ್ತಾನೆ, ವೆಲೆನ್ಸಿ ಕೂಡ ಕೇಳ್ತಿರ್ತಾನೆ. ಓಕೆ, ಅದ್ರ ಜೊತೆಗೆ ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಓಕೆನಾ? ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಮೇನ್ ಆಗಿ ಯಾವ ತಗೊಳ್ತಾ ಇದ್ದೀನಿ ಅಂತಂದ್ರೆ ವೆಲೆನ್ಸಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಆ ಕಾನ್ಸೆಪ್ಟ್ ಅನ್ನು ತಗೊಳ್ತಾ ಇದ್ದೇನೆ. ಓಕೆ, ಸೊ ವೆಲೆನ್ಸಿ ಅನ್ನುವಂತ ಕಾನ್ಸೆಪ್ಟ್ ನಿಮ್ಗೆ ಬಂದ್ಬಿಟ್ರೆ ಸೊ ಉಳಿದಿದ್ದೆಲ್ಲ ನಿಮ್ಗೆ ಬರ್ತದೆ. ಓಕೆನಾ? ಸೊ ಇಲ್ಲಿವರೆಗೆ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ರಿ, ಇನ್ ಮುಂದೆನೂ ಕೂಡ ಸಪೋರ್ಟ್ ಕೊಡ್ರಿ ಅಂತ ಕೇಳ್ತೀನಿ. ಓಕೆನಾ? ಸೊ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ವೀಕ್ಲಿ ಎವ್ರಿ ಸಂಡೇ ನಮ್ಮ ಒಂದು ಅಕಾಡೆಮಿಯಲ್ಲಿ ಆರ್ಮಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ, ಫ್ರೀ ಆಗಿ ಕಂಡಕ್ಟ್ ಮಾಡ್ತಾ ಇದೀವಿ. ಓಕೆ, ನೀವು ಬಂದು ಎಕ್ಸಾಮ್ಸ್ ಬರ್ಬಿಟ್ಟು ಹೋಗ್ಬೋದು, ನಿಮಗೆ ಕೂಡ ಪ್ರಾಕ್ಟೀಸ್ ಆಗ್ತದೆ. ಸೊ ಯಾವ ರೀತಿ ಕ್ವಶನ್ ಪ್ಯಾಟರ್ನ್ ಇರ್ತದೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದು ಒಂದು ಕೂಡ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಅದ್ರ ಜೊತೆಗೆ ಸೊ ಇನ್ನೂ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನಮ್ಮ ಒಂದು ವಿಡಿಯೋಸ್ ಅನ್ನ ಶೇರ್ ಮಾಡ್ರಿ. ಓಕೆ, ಇನ್ನು ಕೂಡ ನಮ್ಗೆ ಸಪೋರ್ಟ್ ಸಿಗ್ತದೆ. ಲೈಕ್ ಮಾಡೋದ್ರ ಜೊತೆಗೆ ನಮ್ಮನ್ನ ಸ್ವಲ್ಪ ಚೇರ್ ಅಪ್ ಮಾಡ್ರಿ, ಅಥವಾ ನಮಗೂ ಕೂಡ ಏನಾಗತ್ತಪ್ಪ ಅಂದ್ರೆ ಹೊಸ ಹೊಸ ವಿಡಿಯೋಗಳು ಮಾಡಕ್ಕೂ ಕೂಡ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಸಪೋರ್ಟ್ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಓಕೆ, ಸೊ ಇವತ್ತಿನ ಒಂದು ಮೊದಲನೇ ಒಂದು ಕಾನ್ಸೆಪ್ಟ್ ನೋಡ್ತಾ ಹೋದ್ರೆ ಪಿರಿಯಾಡಿಕ್ ಟೇಬಲ್ ಮೊದಲು ನಾವು ಕಲ್ಕೊಳ್ಳೋಣ. ಓಕೆನಾ? ಜಸ್ಟ್ ಇದು ಇಮೇಜ್. ಓಕೆ, ಸೊ ಈ ಪಿರಿಯಾಡಿಕ್ ಟೇಬಲ್ ಬಂದ್ರೆ ಮಾತ್ರ ನಿಮಗೆ ವೆಲೆನ್ಸಿ ಫೈಂಡ್ ಮಾಡಕ್ ಬರ್ತದೆ. ಎಲ್ಲಿವರೆಗೆ ಪಿರಿಯಾಡಿಕ್ ಟೇಬಲ್ ಬೇಕು? ಮ್ಯಾಕ್ಸಿಮಮ್ ಅಂತಂದ್ರೆ ನಿಮ್ಗೆ ಒಂದು 30 ವರೆಗೆ ಬೇಕು. ಹೌದಾ? ಒಂದು 30 ನಿಮ್ಗೆ ಪಿರಿಯಾಡಿಕ್ ಟೇಬಲ್ ಬಂದ್ರೆ ಸಾಕು. ಓಕೆ, ಅಲ್ಲಿ ಅದ್ರ ಮುಂದೆ ಕೆಲವೊಂದಿಷ್ಟು ಆಯ್ದಂತ ಒಂದು ಕೆಲವೊಂದಿಷ್ಟು ಮೆಟಲ್ಸ್ ಅನ್ನ ಕೇಳ್ತಾನೆ. ಓನ್ಲಿ ಸಮ್ ಅಮೌಂಟ್ ಆಫ್ ದಿ ಎಲಿಮೆಂಟ್ಸ್ ವಿ ವಿಲ್ ಆಸ್ಕ್. ಓಕೆ, ರಾದರ್ ದನ್ ನೋ. ಓಕೆ, ಸೊ ಯು ಮಸ್ಟ್ ನೋ ದಿ 1 to 30th ಎಲಿಮೆಂಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್. ಓಕೆನಾ? 30ರವರೆಗೆ ಇರ್ತಕ್ಕಂತಹ ಎಲಿಮೆಂಟ್ಸ್ ಗಳು ನಿಮ್ಗೆ ಬರಲೇಬೇಕು. ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಅಂತಂದ್ರೆ ಏನ್ ಡಿಫಿಕಲ್ಟ್ ಏನಿಲ್ಲ, ಹೇಳ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ. ಅಟಾಮಿಕ್ ಮಾಸ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಒಂದು ಮೇನ್ ಕಾನ್ಸೆಪ್ಟ್ ಏನ್ ತಗೊಂಡಿದ್ದಪ್ಪ ಅಂದ್ರೆ ವೆಲೆನ್ಸಿ ಫೈಂಡ್ ಔಟ್ ಮಾಡೋದು ಅಂತ ತಗೊಂಡಿದ್ವಿ. ಸೊ ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ಏನ್ ಗೊತ್ತಾಗಪ್ಪ ಅಂದ್ರೆ ಆ ಒಂದ್ ನಿಮಿಷ. ಓಕೆ, ಯಾವ ರೀತಿ ನಾವು ಪಿರಿಯಾಡಿಕ್ ಟೇಬಲ್ ಅನ್ನು ನೆನ್ಪಿಟ್ಕೋಬೇಕು. ಇದು ಪಿರಿಯಾಡಿಕ್ ಟೇಬಲ್. ಓಕೆ, ಪಿರಿಯಾಡಿಕ್ ಟೇಬಲ್ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಹೌದಾ? ಇದಕ್ಕೆ ನಾವು ಕನ್ನಡದಲ್ಲಿ ಆವರ್ತ ಕೋಷ್ಟಕ ಅಂತ ಕರಿತೀವಿ. ಓಕೆ, ಪಿರಿಯಾಡಿಕ್ ಟೇಬಲ್ ಚಾರ್ಟ್ ಅಂತ ಇದೆ. ಓಕೆನಾ? ಸೊ ಹಾಗಾದ್ರೆ ಈ ಪಿರಿಯಾಡಿಕ್ ಟೇಬಲ್ ಎಲ್ಲಿವರೆಗೂ ಗೊತ್ತಿರ್ಬೇಕು, ನಮ್ಗೆ ಏನೇನ್ ಗೊತ್ತಿರ್ಬೇಕು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನು ನೋಡಿ. ಸೊ ನೋಡಿ, ಇವಾಗ ಏನಿದೆಲ್ಲ ಈ ಹೈಡ್ರೋಜನ್ ಇದೆಲ್ಲ, ಈ ಲೈನ್ ಗೆ ನಾವು ಏನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ. ಆಮೇಲೆ ಈಗ ಏನ್ ಬರ್ತಿದೆಯಲ್ಲ ಈ ರೀತಿ, ಈಗ ಉದ್ದ ಸಾಲುಗಳು ಅಂತ ಹೇಳ್ತೀವಿ. ಇವು ಕಂಬ ಸಾಲುಗಳು ಮತ್ತು ಇವು ಉದ್ದ ಸಾಲುಗಳು. ಓಕೆ, ಸೊ ಇವ ರೋಸ್ ಏನಂತಿದೇವಲ್ಲ, ಈ ರೋಸ್ ಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಗ್ರೂಪ್ಸ್ ಅಂತ, ಸಾರಿ ಪಿರಿಯಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಿರಿಯಡ್ಸ್ ಅಂತ ಕರಿತೀವಿ, ಪಿರಿಯಡ್ಸ್. ಹಾಗಾದ್ರೆ ಇವೇನದಾವಲ್ಲ, ಇವು 1, 2, 3 ಈ ರೀತಿ, ಇವುಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಗ್ರೂಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರೂಪ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಎಷ್ಟು ಗ್ರೂಪ್ ಅದಾವ್ರಿ ನಮ್ಮ ಹತ್ರ? ಇಲ್ಲಿ ಎಷ್ಟು ಗ್ರೂಪ್ ಅದಾವ ನೋಡ್ರಿ, ಕೌಂಟ್ ಮಾಡ್ರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 and 18. ಹಾಗಾದ್ರೆ 18 ಗ್ರೂಪ್ಗಳು ಅದಾವ ನಮ್ಮ ಹತ್ರ. ಎಷ್ಟದಾವ್ರಿ? 18. ದೇರ್ ಆರ್ 18 ಗ್ರೂಪ್ಸ್ ಅಂಡ್ ದೇರ್ ಆರ್ 7 periods. ಹೌದಾ? 7 periods ಕೌಂಟ್ ಮಾಡೋಣ ನೋಡಿ. 1, 2, 3, 4, 5, 6, 7 ಇವುಗಳನ್ನ ಕೌಂಟ್ ಮಾಡೋ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ಲ್ಯಾಂಥನಾಯ್ಡ್ ಸ್ಟಾರ್ಟ್ ಆಗ್ತಕ್ಕಂತಹ ಎಲಿಮೆಂಟ್ಸ್ ನಾವು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಆಕ್ಟಿನಾಯ್ಡ್ ಜೊತೆಗೆ ಸ್ಟಾರ್ಟ್ ಆಗ್ತಕ್ಕಂಥ ಎಲಿಮೆಂಟ್ಸ್ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಇವು ಅದೇ ಗ್ರೂಪ್ ಅಲ್ಲಿ ಬರ್ತಕ್ಕಂತಹ ಎಲಿಮೆಂಟ್ಸ್. ನೋಡ್ಬೇಕಾದ್ರೆ ಇಲ್ಲಿ 57 ಅಂತ ಇದೆ. ಹೌದಾ? ಸೊ 57th ಎಲಿಮೆಂಟ್ ಇಲ್ಲಿ ನೋಡ್ರಿ. 54 ಆಯ್ತು, 55 ಆಯ್ತು, 56. ಇಲ್ಲಿ 57 ಅಂತ ಇದೆ, ಇದಂತ ಹಾಕಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಯ್ತು. ಏನದು? ಲ್ಯಾಂಥನಾಯ್ಡ್ಸ್ ಅಂದ್ರೆ ಲ್ಯಾಂಥನಮ್. ಓಕೆ, ಸೊ ಇಲ್ಲಿಂದ 89 ಸ್ಟಾರ್ಟ್ ಆಯ್ತು. ಯಾವಪ್ಪ ಅಂತಂದ್ರೆ ಆಕ್ಟಿನಾಯ್ಡ್ಸ್ ಅಂತ, ಆಕ್ಟಿನಮ್ ಅಂತ ಇದೆ. ಹೌದಾ? ಸೊ ಆಕ್ಟಿನಾಯ್ಡ್ಸ್ ಲ್ಯಾಂಥನಾಯ್ಡ್ಸ್ ಅಂತ ಬರ್ತಾವ. ನಿಮಗ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಎಷ್ಟು ಪೀರಿಯಡ್ಸ್ ಮತ್ತೆ ಎಷ್ಟು ಗ್ರೂಪ್ ಅದಾವ ನಿಮಗೆ ಮೇನ್ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಎಷ್ಟು ಪೀರಿಯಡ್ಸ್ ಅದಾವ್ರಿ? 7 ಪೀರಿಯಡ್ಸ್ ಅದಾವ. ಎಷ್ಟು? 7 ಪೀರಿಯಡ್ಸ್.
ಆಮೇಲೆ 18 ಗ್ರೂಪ್ಸ್. ಅವನ್ ಹೆಂಗೂ ಕೇಳ್ತಾನೆ ಹೌ ಮೆನಿ ಗ್ರೂಪ್ಸ್ ಅಂಡ್ ಹೌ ಮೆನಿ ಪೀರಿಯಡ್ಸ್ ಅಂತ ಕೇಳಿದಾಗ ನೀವೇನ್ ಬರೀಬೇಕು 18 ಗ್ರೂಪ್ಸ್ ಅಂಡ್ 7 ಪೀರಿಯಡ್ಸ್ ಅಂತ. ಕನ್ಫ್ಯೂಸ್ ಆಗಿಬಿಡ್ತೀರಿ, ಗ್ರೂಪ್ಸ್ ಮತ್ತೆ ಪೀರಿಯಡ್ಸ್ ಅಂತ ನೆನ್ಪಿಟ್ಕೊಂಡ್ಬಿಡ್ತೀರಿ, ಅದ್ರ ರಿವರ್ಸ್ ಆಗಿ ಕೇಳ್ಬಿಟ್ರೆ ಅದ್ರೆ ಮುಂದ್ ಬರೋದು ಬಂದ್ಬಿಡ್ತೀರಿ. ಹೌದಾ? ಹಾಗಾದ್ರೆ ರಾಂಗ್ ಆಗಿಬಿಡ್ತದ, ಆನ್ಸರ್ ರಾಂಗ್ ಆಗಿಬಿಡ್ತದೆ. ಏನ್ ಕಷ್ಟ ಫಸ್ಟ್ ಕೇಳಿದಾನೆ, ಪೀರಿಯಡ್ ಫಸ್ಟ್ ಕೇಳಿದಾನ ಅಥವಾ ಗ್ರೂಪ್ಸ್ ಫಸ್ಟ್ ಕೇಳಿದಾನ ಅಂತ ನಿಮ್ಗೆ ಗೊತ್ತಾಗಬೇಕು. ಓಕೆ, ಸೊ ಹಾಗಿದ್ಮೇಲೆ ನೀವು ಚೆನ್ನಾಗಿ ಬರೆಯಕ್ ಸಾಧ್ಯ. ತಿಳಿತಾ ಇದೆ ಅಂತ ಅನ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದ್ ನಿಮಿಷ ಎರೇಸ್ ಮಾಡ್ತೀನಿ. ಎಸ್, ಓಕೆ ಗೈಸ್, ಈಗ ನೋಡ್ಕೊಂಡ್ರಿ ಎಷ್ಟು ಇವು 18 ಗ್ರೂಪ್ಸ್ ಅದಾವ. 1 ರಿಂದ 18ವರೆಗೆ ಗ್ರೂಪ್ ಅದಾವ. ಆಮೇಲೆ 1ರಿಂದ ಇಲ್ಲಿ 1 ಇದೆ, ಆಮೇಲೆ ಇಲ್ಲಿ ಲಾಸ್ಟ್ ಏನಪ್ಪಾ ಅಂದ್ರೆ 7 ಇದಾವ. 7 ಇಲ್ಲಿ ಬರೀತೀನಿ, ಬೇಕಾದ್ರೆ ಕಾಣಿಸ್ಲಿಲ್ಲ ಅಂದ್ರೆ ಇದು 7. ಓಕೆ, 1 to 7. ಏನು 7 ಅಂದ್ರೆ ಪೀರಿಯಡ್ಸ್ ಅಂತ ನೆನ್ಪಿಟ್ಕೊಳ್ರಿ. ಆ ಪೀರಿಯಡ್ಸ್ ಅಂತ ನೆನ್ಪಿಟ್ಕೊಳ್ರಿ. ಆಮೇಲೆ ಗ್ರೂಪ್ಸ್ ಅಂತಂದ್ರೆ ಸಾರಿ 18 ಏನದಪ್ಪ ಅಂದ್ರೆ ಗ್ರೂಪ್ಸ್ ಅದಾವ. ಸೊ ಗ್ರೂಪ್ ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಉದ್ದ ಸಾಲುಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಉದ್ದ ಸಾಲು ಮತ್ತು ಕಂಬ ಸಾಲುಗಳು ಅಂತ ಕರಿತಿರ್ತೀವಿ. ಓಕೆ, ಹಾಗಾದ್ರೆ ಈಗ ನಿಮ್ಗೆ ಎಲಿಮೆಂಟ್ಸ್ ಎಲ್ಲಿವರೆಗೆ ಗೊತ್ತಿರ್ಬೇಕು ಅಂತಂದ್ರೆ ಹೈಡ್ರೋಜನ್ ಹಿಡ್ಕೊಂಡು ಇಲ್ಲಿ ZN ಬರ್ತದಲ್ಲ, ಈ ಜಿಂಕ್ ವರೆಗೆ ನಿಮಗೆ ನೆನಪಿಟ್ಕೋಬೇಕಾಗ್ತದ. ಓಕೆನಾ? ಹೇಗೆ ಹೇಳ್ಬೇಕು ನೋಡ್ರಿ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್, ನಿಯಾನ್, ಸೋಡಿಯಂ, ಮ್ಯಾಗ್ನೆಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, argon, potassium, calcium, titanium, calcium, scandium, titanium, vanadium, chromium, manganese, iron, cobalt, nickel, copper, zinc ಅಂತ. ನಾನು ಯಾವ್ದೇ ರೀತಿ ನೋಡ್ತಾ ಇಲ್ಲ ಅಲ್ಲಿ, ನನಗೆ ಪರ್ಫೆಕ್ಟ್ ಆಗಿದೆ ಅಲ್ಲಿವರೆಗೆ. ಹೌದಾ? ನನಗೆ ಬರ್ತದೆ. ಸೊ ಹಾಗಾದ್ರೆ ನೀವು ಕೂಡ ಈ ಸೇಮ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನಿಮಗೆ ಜಸ್ಟ್ ಹೇಳಿದ ತಕ್ಷಣ ಹೇಳ್ಬೇಕು, ಓಕೆ ಐರನ್ ಅಟಾಮಿಕ್ ನಂಬರ್ ಎಷ್ಟಪ್ಪ 26. ಹೌದಾ? 26 ಅಂತ ಹೇಳ್ಬೇಕು. ಮ್ಯಾಂಗನೀಸ್ 25, ಜಿಂಕ್ 30, ಹೌದಾ? ಕ್ಲೋರಿನ್ 17, ಅರ್ಗಾನ್ 18. ಸೊ ಈ ರೀತಿ ನಿಮಗೆ ಏನಪ್ಪ ಅಂದ್ರೆ ಅಟಾಮಿಕ್ ನಂಬರ್ಸ್ ಗೊತ್ತಿರಬೇಕು. ಯು ಮಸ್ಟ್ ನೋ ದಿ ಅಟಾಮಿಕ್ ನಂಬರ್ ಆಫ್ ದಿ ಎಲಿಮೆಂಟ್. ಆ ರೀತಿನೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಮಸ್ಟ್ ಪ್ರಾಕ್ಟೀಸ್ ಅಂತ. ಓಕೆನಾ? ಸೊ ನೋಡಿ, ಅಷ್ಟು ಅಟಾಮಿಕ್ ನಂಬರ್ ಬಂದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಂಗಿಲ್ಲ. ಹೌದಾ? ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ನೀವು ವೆಲೆನ್ಸಿ ಫೈಂಡ್ ಔಟ್ ಮಾಡಕ್ಕೆ ಮತ್ತೆ ಈ ಇವುಗಳನ್ನ ನೆನಪಿಟ್ಕೊಳ್ಳಕ್ಕೆ ಏನ್ ಲಿಂಕ್ ಇದೆ ಸರ್ ಅಂತ ಕೇಳ್ತೀರಾ. ಸೊ ಲಿಂಕ್ ಏನಿಲ್ಲ ತಂದ್ಕೊಂಡು ನೋಡ್ರಿ. ಇವಾಗ 25 ಅಂತ ಇದೆಯಲ್ಲ, ಆ 25 ಯಾವತ್ತಪ್ಪ ಅಂದ್ರೆ ಮ್ಯಾಂಗ್ನೀಸ್ ಬರೀತೀವಿ ನೋಡ್ಲಿ. MN ಅಂತ ಹೇಳ್ತೀವಿ, ಮ್ಯಾಂಗ್ನೀಸ್ ಅಂತ ಹೇಳ್ತೀವಿ. ಈ ಮ್ಯಾಂಗ್ನೀಸ್ ಎಷ್ಟಪ್ಪ ಅಂದ್ರೆ 25 ಇದೆ. ಹೌದಾ? 25 ಅಟಾಮಿಕ್ ನಂಬರ್. ಈ 25 ಅಟಾಮಿಕ್ ನಂಬರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ ಅಂಡ್ ಪ್ರೋಟಾನ್ ಅಂತ. ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ ಇರ್ತಾವ? 25 ಎಲೆಕ್ಟ್ರಾನ್ಸ್ ಇರ್ತಾವ. ಎಷ್ಟು ಪ್ರೋಟಾನ್ಸ್ ಇರ್ತಾವ? 25 ಪ್ರೋಟಾನ್ಸ್ ಇರ್ತಾವ. ಓಕೆನಾ? ಸೊ ಇದನ್ನ ನೀಲ್ ಬೋರ್ ಹೇಳ್ತಾನ. ನೀಲ್ ಬೋರ್ ಅಟಾಮಿಕ್ ಮಾಡಲ್ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಶೋ ಮಾಡ್ಕೊಂತೀವಿ. ನಿಮಿಷ, ಜಸ್ಟ್ ಪ್ರೀವಿಯಸ್ ಆಯ್ತದ. ಓಕೆ, ಇಲ್ಲಿ ಬರೀತೀನಿ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಇದೆ. ಹೌದಾ? ಆಮೇಲೆ ಕ್ಲೋರಿನ್ ಅಂತ ಬಂತೀನಿ, ಕ್ಲೋರಿನ್ 17 ಇದೆ. ಆಮೇಲೆ ಮ್ಯಾಗ್ನೀಸಿಯಂ Mg 12 ಇದೆ. ಓಕೆನಾ? ನೆಕ್ಸ್ಟ್ ಮ್ಯಾಂಗನೀಸ್ Mn 25 ಇದೆ. ಹೌದಾ? ಕೊಬಾಲ್ಟ್ 28, ಸಾರಿ ಕೊಬಾಲ್ಟ್ CO ಕಾರ್ಬನ್ ಡೈಆಕ್ಸೈಡ್ ಐತಿ, ಇದು ರಾಂಗ್. ಓಕೆ, 27 ಕೊಬಾಲ್ಟ್ CO, ಸ್ಮಾಲ್ ಓ ಬರಿಬೇಕು. 27 ಇದೆ. ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಹಾಗಾದ್ರೆ ನಿಕ್ಕಲ್ 27 ಆಯ್ತು, 26 ಆಗುತ್ತೆ. ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಹೌದಾ? 26 ಆಗುತ್ತೆ. ಓಕೆ, ಸೊ 26 ಸಾರಿ 27 ಆಗುತ್ತೆ. 27 ಕೊಬಾಲ್ಟ್ 27 ಆಗ್ತದೆ. ತಿಳಿತಾ? ಓಕೆ, ಬಿಡ್ರಿ, ರಾಂಗ್ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಎಸ್, ನಾವು ಸೊ ಇಲ್ಲಿ ಹೈಡ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಅದಾವ? 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ ಇದೆ. ಕ್ಲೋರಿನ್ ಅಲ್ಲಿ 17 ಎಲೆಕ್ಟ್ರಾನ್ಸ್ ಅದಾವ. 17 ಎಲೆಕ್ಟ್ರಾನ್ಸ್ ಅದಾವ. ಆಮೇಲೆ ಕೊಬಾಲ್ಟ್ ನಲ್ಲಿ 27 ಎಲೆಕ್ಟ್ರಾನ್ಸ್ ಅದಾವ. ಎಲೆಕ್ಟ್ರಾನ್ಸ್ ಅನ್ನ ಹೆಂಗ್ ಬರೀತೀವಿ? E- ಅಂತ ಬರೀತೀವಿ. E- ಅಂತ ಬರೀತಾ ಹೋಗ್ತೀವಿ. ಆಮೇಲೆ ಮ್ಯಾಂಗನೀಸ್ ಅಲ್ಲಿ ಎಷ್ಟು ಇದಾವ್ರಿ ಎಲೆಕ್ಟ್ರಾನ್ಸ್? 25 ಎಲೆಕ್ಟ್ರಾನ್ಸ್ ಇದಾವ. 25 ಎಲೆಕ್ಟ್ರಾನ್ಸ್ ಇದಾವ. ಮ್ಯಾಗ್ನೇಷಿಯಂ ಅಲ್ಲಿ 12 ಎಲೆಕ್ಟ್ರಾನ್ಸ್. ನಿಮ್ಗೆ ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ. ಏನಪ್ಪಾ ಅಂತಂದ್ರೆ ಅಟಾಮಿಕ್ ನಂಬರ್ is equal to electrons ಅಂತ. ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ. ಅಟಾಮಿಕ್ ನಂಬರ್ ಎಷ್ಟು ಇರ್ತದೆ ಅಷ್ಟೇ ಎಲೆಕ್ಟ್ರಾನ್ಸ್ ಇರ್ತಾವ, ಅಷ್ಟೇ ಪ್ರೋಟಾನ್ಸ್ ಕಂಡು ಬರ್ತವೆ. ಓಕೆ, ಹಾಗಾದ್ರೆ ಇವಾಗ ನಾವು ಏನ್ ಮಾಡ್ಬೇಕು? ನೀಲ್ ಬೋರ್ ಅಟಾಮಿಕ್ ಮಾಡಲ್ ಅಂತ ತಿಳ್ಕೋಬೇಕು. ನೀಲ್ ಬೋರ್ ಅಟಾಮಿಕ್ ಮಾಡಲ್ ಏನ್ ಹೇಳ್ತದ? ಎಲೆಕ್ಟ್ರಾನ್ ಕಾನ್ಫಿಗರೇಷನ್
ಓಕೆ, ಆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನೀಲ್ ಬೋರ್ ಆಟೋಮಿಕ್ ಮಾಡಲ್ ಮುಖಾಂತರ ನಾನು ಹೇಗ್ ಮಾಡಬೇಕು? ಸೊ ಅದು ಮೇನ್ ಗೊತ್ತಿರ್ಬೇಕು ನಮಗೆ. ಏನ್ ಹೇಳ್ತಾರೆ ನೀಲ್ ಬೋರ್ ಆಟೋಮಿಕ್ ಮಾಡಲ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ, ನಾವು ತಿಳ್ಕೊಬೇಕಾದಂತದ್ದು ಏನಿದೆ ಅದರಲ್ಲಿ. ಸೊ ಮೊದಲು ಅದನ್ನ ತಿಳ್ಕೊಳ್ಳೋಣ. ಓಕೆ, ನೀಲ್ ಬೋರ್ ಆಟೋಮಿಕ್ ಮಾಡಲ್ ಮೊದಲು ನಾವು ತಿಳ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ನೋಡೋಣ. ನೋಡಿ, ಇದಕ್ಕ ನಾವು ಏನಂತ ಕರಿತೀವಿ ಅಂತಂದ್ರೆ ನೀಲ್ ಬೋರ್ ಆಟೋಮಿಕ್ ಮಾಡಲ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದೇನು ಸರ್ಕಲ್ ಸರ್ಕಲ್ ಇದೆ ಅಂತ ಕರಿಬಹುದು ನೀವು. ನೀಲ್ ಬೋರ್ ಏನ್ ಮಾಡಿತ್ತಂತ ಅಂದ್ರೆ ಅವಕ್ಕ ಶೆಲ್ ಅಂತ ಕರಿತಾನೆ. ಅವಕ್ಕ ಎಷ್ಟು ಶೆಲ್ ಇದಾವ್ರಿ? ಒಂದು, ಇದು 1, 2, 3 ಮತ್ತೆ 4. ನಿಮಗೆ ಇನ್ನೊಂದು ಬೇಕಾದ್ರೆ ನೀವು ಮಾಡ್ಕೊಬಹುದು. ಈ ರೀತಿ ನಿಮ್ಗೆ ಇನ್ನೊಂದು ಬೇಕಾದ್ರೆ ನೀವು ಇನ್ನೊಂದು ಹಾಕೋದು. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಬಹುದು. ಅದಕ್ಕೇನು ಲಿಮಿಟ್, ಅನ್ಲಿಮಿಟೆಡ್ ಇದೆ. ಹೌದಾ, ಅನ್ಲಿಮಿಟೆಡ್ ಇದೆ. ನಿಮ್ಗೆ ಎಷ್ಟು ತಕ್ಕ ನೀವು ಹಾಕೊಬಹುದು. ಓಕೆ, ಸೊ ಶೆಲ್ಸ್ ಇದು ಏನಂತ ಪ್ರೊನೌನ್ಸ್ ಮಾಡಬೇಕು? ಶೆಲ್ ಅಂತ ಪ್ರೊನೌನ್ಸ್ ಮಾಡಬೇಕು. ಶೆಲ್ ಅಂತ ಪ್ರೊನೌನ್ಸ್ ಮಾಡಬೇಕು. ಶೆಲ್ ಅಂದ್ರೆ ಏನ್ರಿ? ಆರ್ಬಿಟ್ ಅಂತ ಹೇಳ್ತೀವಿ. ಆರ್ಬಿಟ್ಸ್ ಅಂತ ಹೇಳ್ತೀವಿ. ಆರ್ಬಿಟ್ಸ್. ಓಕೆನಾ? ಸೊ ಆರ್ಬಿಟ್. ಸೆಲ್ ಅಂತ ಅಂದ್ಬಿಡ್ರಿ. ಮತ್ತೆ ಸೆಲ್ ಅಂತಂದ್ರೆ ಜೀವಕೋಶ ಅಂತ ಆಗ್ತದ. ಜೀವಕೋಶ ಅಂತ ಆಗ್ತದೆ. ಜೀವಕೋಶ. ತಿಳಿತಾ? ಹಾಗಾದ್ರೆ ಇವಾಗ ಎಷ್ಟು ಶೆಲ್ ಇದಾವ್ರಿ? 4 ಶೆಲ್ ಇದೆ. ಓಕೆ, ಸೊ ಕ್ಲೀನ್ ಮಾಡ್ಕೊಂಡು ಮತ್ತೆ ನೀಟಾಗಿ ಹೇಳ್ತೀನಿ ನೋಡಿ. ನೋಡಿ, 4 ಶೆಲ್ ಇದೆ. ಅವಕ್ಕೆ ಏನ್ ನೇಮ್ ಮಾಡಿದಾನೆ? ಕೆ, ಎಲ್, ಎಂ ಅಂಡ್ ಎನ್ ಅಂತ ನೇಮ್ ಮಾಡಿದಾನೆ. ಸರ್ ನಮ್ಗೆ ಬೇರೆ ಬೇಕು. ಹೌದಾ, ಇವಾಗ ನನ್ನ ಹೆಸರು ದರ್ಶನ್ ಸರ್. ಹಾಗಾದ್ರೆ ನಂಗೆ ಡಿ ಬೇಕು. ಬರ್ಕೊ, ಯಾರು ಬೇಡ ಅಂತಾರೆ? ಡಿ ಅಂತ ಬರ್ಕೊ. ಬಟ್ ಸೈಡ್ ಅಲ್ಲಿ ಇಟ್ಕೊಳ್ಳಲ್ಲ. ಸೈಡ್ ಅಲ್ಲಿ ಕನ್ಸಿಡರ್ ಅಂತ ಹಾಕ್ಬೋದು. ಏನ್ ಹಾಕ್ಬೋದು? ಕನ್ಸಿಡರ್ ಶೆಲ್ ಕೆ ಇಸ್ ಈಕ್ವಲ್ ಟು ಡಿ. ಹಿಂಗ್ ಹಾಕೋಬೇಕು ನೀನು. ಹಿಂಗ್ ಹಾಕಲಿಲ್ಲಪ್ಪ ಅಂದ್ರೆ ರಾಂಗ್ ಆಗ್ತದ. ಹೌದಾ, ನೀನೇನ್ ಸೈಂಟಿಸ್ಟ್ ಅಲ್ಲ. ಹೌದಾ, ಸೈಂಟಿಸ್ಟ್ ಕೊಟ್ಟದ್ರೆ ನಾವು ಬರಿಬೇಕಾಗ್ತದ. ಸೊ ಅದನ್ನ ಬರೀಲ್ಲ. ನಾನು ಸರ್ ಸೈಂಟಿಸ್ಟ್ ಕೊಟ್ಟದ ನಂಗೆ ಇಷ್ಟ ಇಲ್ಲ, ನಾನು ಬೇರೆ ಬರ್ಕೊಳ್ತೀನಿ. ಬರ್ಕೋ, ಯಾರು ಬೇಡ ಅಂತಂದ್ರೆ. ಆದ್ರೆ ಮಸ್ಟ್ ಈ ರೀತಿ ನೀನ್ ಲೈನ್ ಹಾಕಿ ಈ ರೀತಿ ಮೆನ್ಷನ್ ಮಾಡು. ಮಾರ್ಕ್ಸ್ ಕಳ್ಕೋಬಾರ್ದು. ಓಕೆ, ಮಾರ್ಕ್ಸ್ ಕಳ್ಕೋಬಾರ್ದು ಅಂತ ಹೇಳ್ಕೊಂತೀನಿ ಅಷ್ಟೇ. ಇದು 10th ಲೆವೆಲ್ ಆದ್ರೂ ಓಕೆ, ಆರ್ಮಿ ಲೆವೆಲ್ ಆದ್ರೂ ಓಕೆ. ಆರ್ಮಿ ಲೆವೆಲ್ ನೆಕ್ಸ್ಟ್ ಪ್ಲೇಸ್ ಕೇಳಲ್ಲ ನನಗೆ. ಜಸ್ಟ್ ನೀವು ಫೋಕಸ್ ಮಾಡ್ತಿಳ್ಕೊಳ್ರಿ. ನಾನು ಮಾಡ್ತಕ್ಕಂಥ ವಿಡಿಯೋಸ್ ಏನ್ ಬಂದ್ರೆ 10th ಲೆವೆಲ್ ಅವರು ಚೆನ್ನಾಗಿ ನೋಡ್ತಾರೆ. ನಿಮಗೂ ಕೂಡ ಇಷ್ಟ ಆಗ್ತದೆ. ಹೌದೇ, ಐ ಮೀನ್ ನಿಮಗೂ ಕೂಡ ಹೆಲ್ಪ್ ಆಗ್ತದೆ. ಓಕೆ, ಸೊ ನಾವು ನೋಡಿ, ಈಗ ಕೆ ಎಲ್ ಎಮ್ ಆಯ್ತಾ? ಹಾಗಾದ್ರ ಇದೇನ್ ಸರ್? 2, 8, 18, ಐ ಮೀನ್ 18, 32, 2, 8, 18, 32. ವಾಟ್ ಇಸ್ ದಿಸ್? ಸೊ ದಟ್ ಆರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಏನಪ್ಪಾ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅರ್ಥ. ಎಲೆಕ್ಟ್ರಾನ್ಸ್ ಅಲ್ಲಿ ಎಷ್ಟ ಎಲೆಕ್ಟ್ರಾನ್ಸ್ ಇರ್ತಾವ ಅಂತ ಹೇಳ್ತದ. ಹೆಂಗೆ? ಕೆ ದಾಗ 2 ಹಂಗಿರ್ತಾವ ಸರ್? ಕೆ ದಾಗ 2 ಹಂಗಿರ್ತಾವ. ಹೌ ಯು ವಿಲ್ ಡಿಫೈನ್ ದಟ್ ಕೆ ಶೆಲ್ ಹ್ಯಾಸ್ ದಿ ಓನ್ಲಿ 2 ಎಲೆಕ್ಟ್ರಾನ್ಸ್? ಡಿಯರ್, ಅಲ್ಲಿ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಇದೆಪ್ಪ ಅಂತಂದ್ರೆ 2 ಇಂಟು ಎನ್ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ. ಓಕೆ, ದಟ್ ಇಸ್ 2 ಇಂಟು ಎನ್ ಸ್ಕ್ವೇರ್ ಫಾರ್ಮುಲಾ. ಆ ಫಾರ್ಮುಲಾ ಮುಖಾಂತರ ನೀನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿನಗೆ ಎಷ್ಟು ಸಿಗ್ತಾವಪ್ಪ ಅಂತಂದ್ರೆ 2 ಸಿಗ್ತದೆ. ಹೆಂಗೆ ಸರ್? 2 ಇಂಟು ಎನ್ ಸ್ಕ್ವೇರ್. ಎನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಎನ್? ಎನ್ ಅಂದ್ರೆ ಏನಪ್ಪ ಅಂದ್ರೆ ನಂಬರ್ ಆಫ್ ದ ಸೆಲ್. ನಂಬರ್ ಆಫ್ ದಿ ಶೆಲ್ ಅಂತ. ನಂಬರ್ ಆಫ್ ದಿ ಶೆಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟೇ ನಂಬರ್ ಇದೆ? ಸೀರಿಯಲ್ ನಂಬರ್. ಶೆಲ್ ನ ಸೀರಿಯಲ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ಸೊ ಕೆ ಶೆಲ್ ಎಷ್ಟಪ್ಪ? 1ನೇದು, ಎಲ್ 2ನೇದು, ಎಂ 3ನೇದು, ಎನ್ 4ನೇದು. ಓಕೆ, ಕೆ ಇಸ್ ದ ಫಸ್ಟ್ ಶೆಲ್, ಎಲ್ ಇಸ್ ದ ಸೆಕೆಂಡ್ ಶೆಲ್, ಎಂ ಇಸ್ ದ ಥರ್ಡ್ ಶೆಲ್, ಎನ್ ಇಸ್ ದಿ ಫೋರ್ತ್ ಶೆಲ್. ಓಕೆ, you cannot consider this only for Kannada medium. It's for both ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ. ಓಕೆ, ಯಾರಾದ್ರೂ ನೋಡ್ರಿ, ಕನ್ನಡದಲ್ಲಿ ಕೂಡ ಹೇಳ್ತಾ ಇದೀನಿ, ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತಾ ಇದೀನಿ. ಅಂಡರ್ಸ್ಟ್ಯಾಂಡ್ ಚೆನ್ನಾಗಿ ಆಗ್ತದೆ. ಓಕೆ, ದಟ್ಸ್ ಇಂಪಾರ್ಟೆಂಟ್. ಓಕೆನಾ? ಕಾನ್ಸೆಪ್ಟ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಅರ್ಥ ಆಗೋದು ಅದು ಇಂಪಾರ್ಟೆಂಟ್ ಆಗ್ತದ. ನೋಡಿ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ನಂಬರ್ ಆಫ್ ದಿ ಶೆಲ್ ಅಂತ ಐತೆ. ಹಾಗಾದ್ರೆ ಫಾರ್ಮುಲಾ ಅಪ್ಲೈ ಮಾಡೋಣ. ಫಾರ್ ಏನಪ್ಪಾ ಅಂದ್ರೆ ಕೆ ಶೆಲ್ ಅಪ್ಲೈ ಮಾಡೋಣ. ಕೆ ಶೆಲ್ ಗೆ ಅಪ್ಲೈ ಮಾಡೋಣ. ಕೆ ಶೆಲ್ ಏನಪ್ಪಾ ಅಂದ್ರೆ 2 ಇಂಟು, ಈಗ ಕೆ ಶೆಲ್ ಎಷ್ಟನೇದು? 1ನೇದು. ಹಾಗಾದ್ರೆ 1 ಸ್ಕ್ವೇರ್ ಅಂತ ಹಾಕೋದ. 1 ಸ್ಕ್ವೇರ್ ಎಷ್ಟು? 4. ಇಲ್ಲ, ಹೌದಾ? 1 ಸ್ಕ್ವೇರ್ ಒಂದೇ ಆಗುತ್ತೆ. ಹೌದಾ? ಸೊ 1 ಸ್ಕ್ವೇರ್ 1, 1 ಇಂಟು 2, 2 ಆಯ್ತು. ಹಾಗಾದ್ರೆ ಕೆ ಶೆಲ್ ಎಷ್ಟು ಅದಾವ? ಎಲೆಕ್ಟ್ರಾನ್ಸ್ 2 ಅದಾವ. ಹಾಗಾದ್ರೆ ಕರೆಕ್ಟ್. ತಿಳಿತಾ? ನೆಕ್ಸ್ಟ್ ಕೆ ಎಲ್ ಇದೆ. ಎಲ್ ಎಷ್ಟದ? 2 ಇಂಟು 2 ಸ್ಕ್ವೇರ್ ಇದೆ. 2 ಸ್ಕ್ವೇರ್ ಎಷ್ಟು? 4. 4 ಇಂಟು 2 8 ಆಯ್ತು. ಹೌದಾ? 4 ಇಂಟು 2 8 ಆಯ್ತು. ಸೊ ನೆಕ್ಸ್ಟ್ ಎಂ ಶೆಲ್ ಇದೆ. ಎಂ ಈಕ್ವಲ್ ಟು 2 ಇಂಟು 2 ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. 2 ಇಂಟು ಎನ್ ಸ್ಕ್ವೇರ್. ಹೌದಾ? ಎನ್ ವ್ಯಾಲ್ಯೂ ಏನಿದೆ? ಎಷ್ಟನೇ ನಂಬರ್ ಇದೆ? ಥರ್ಡ್ ನಂಬರ್. 3 ಸ್ಕ್ವೇರ್ 9. 9 ಇಂಟು 2 18. 18 ಎಲೆಕ್ಟ್ರಾನ್ಸ್ ಇದಾವೆ. ಹೌದಾ? 18 ಸಾಲ್ವ್ ಆಯ್ತು. 8 ಕೂಡ ಸಾಲ್ವ್ ಆಯ್ತು. ಓಕೆ, ನೆಕ್ಸ್ಟ್ ಎಲ್ ಎಂ ಆಯ್ತಾ? ನೆಕ್ಸ್ಟ್ ಏನು? ಎನ್. ಹೌದಾ? ಎನ್ ಎಷ್ಟಿದಪ್ಪ ಅಂದ್ರೆ 2 ಇಂಟು 4 ಸ್ಕ್ವೇರ್. 4 ಸ್ಕ್ವೇರ್ ಎಷ್ಟಿದೆ? 16. 16 ಇಂಟು 2 32. ಹಾಗಾದ್ರೆ 32 ಎಲೆಕ್ಟ್ರಾನ್ಸ್ ಆಯ್ತು. ನಿಮ್ಗೆ ಗೊತ್ತಾಯ್ತಾ ಯಾಕೆ 2, 8, 18, 32? ಐ ಮೀನ್ 2, 8, 18 and 32. How it will come? Okay, as per the formula, that is 2 into n square. So you will get the number of electrons present in the particular shells.
ಓಕೆ, ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಸರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ನಮ್ಗೆ ಮೇನ್ ಇಂಪಾರ್ಟೆಂಟ್ ಏನ್ ಹೇಳ್ಬೇಕು, ನೀವು ವೆಲೆನ್ಸ್ ಹೇಳ್ಬೇಕು. ಅದಕ್ಕೆ ವೆಲೆನ್ಸ್ ಹೇಳ್ಬೇಕಂದ್ರೆ ಇದು ಮೊದಲು ಗೊತ್ತಿರ್ಬೇಕಾಗ್ತದ. ಓಕೆ, ಇನ್ನೊಬ್ಬ ಕಾಕ ಬರ್ತಾನ್ರಿ, ಯಾರಪ್ಪ ಅಂದ್ರೆ ಆ ನ್ಯೂಲ್ಯಾಂಡ್ಸ್ ಅಂತ ಬರ್ತಾನ. ನ್ಯೂಲ್ಯಾಂಡ್ಸ್ ಏನೊಂದು ಎಡವಟ್ ಮಾಡೋದಂತಪ್ಪ ಅಂದ್ರ, ಇಲ್ಲಿ ನೀವ್ ಏನ್ ಬಳಿತಾ ಇದ್ರಲ್ಲ, ಕೇಶಲ್ ಅಂತ ಬಿಟ್ಟು ಎಕ್ಸೆಪ್ಟ್ ದಿ ಕೇಶಲ್ ಆಲ್ ದ ಶೆಲ್ಸ್ ಮಸ್ಟ್ ಹ್ಯಾವ್ ದಿ 8 ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನ. ಏನ್ ಹೇಳ್ತಾನ? ಆಲ್ ದಿ ಸೆಲ್ಸ್ ಮಸ್ಟ್ ಹ್ಯಾವ್ ದಿ 8 ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನ. ಅದಕ್ಕ ಆಕ್ಟೇಟ್ ರೂಲ್ ಅಂತ ಹೇಳ್ತಾರ. ರೂಲ್ ಆಕ್ಟೇಟ್ ರೂಲ್ ಏನ್ ಹೇಳ್ತದ? ಆಕ್ಟೇಟ್ ರೂಲ್ ಎಂಟೆಂಟ್ ಇರ್ಬೇಕು. ಹೌದಾ ಸರ್, ಇದು 8 ಐತಲ್ಲ ಮತ್ತ? ಓಕೆ, 8 ಇದೆ. ಓಕೆ, ದರ್ ಇಸ್ 8 ಓನ್ಲಿ. ಸೊ ನೆಕ್ಸ್ಟ್ ಟೆಲ್ ಇಸ್ ದಿ 18 ಮಾಡ್ಬೇಕು. ಫಸ್ಟ್ ವಿ ಹ್ಯಾವ್ ಟು ಮೇಕ್ 8 ಹಿಯರ್. ಅಲ್ಲಿ 8 ಮಾಡ್ಕೋಬೇಕು ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಮತ್ತೊಂದು ಏನ್ ಹೇಳ್ತಾನಪ್ಪ ಅಂತಂದ್ರೆ, ಮೈ ಮೈ ರೂಲ್ ಅಪ್ಲಿಕೇಬಲ್ up to 20th element, that is ಕ್ಯಾಲ್ಸಿಯಂ. ನನ್ನ ಒಂದು ಏನ್ ರೂಲ್ ಇದೆ, ನಿಯಮ ಏನಿದೆ ಅಲ್ಲ, 20ನೇ ಎಲಿಮೆಂಟ್ ಆದಂತ ಒಂದು ಕ್ಯಾಲ್ಸಿಯಂ ವರೆಗೆ, 20ನೇ ಒಂದು ಅಣು, ಪರಮಾಣು ಏನು ನಾವು ಹೇಳ್ತೀವಲ್ಲ, ಪರಮಾಣು, ಅಲ್ಲಿವರೆಗೆ ಮಾತ್ರ ಅಪ್ಲೈ ಆಗ್ತದ. ಅದ್ರ ಮುಂದಿನ ಅಪ್ಲೈ ಆಗಂಗಿಲ್ಲ. ನೀವ್ ಹೆಂಗ್ ಮನ್ಸಿ ಬರ್ತದ ಮಾಡ್ಕೊಳ್ರೆ ಹೇಳ್ಬಿಡ್ತಾನ. ಯಾರು ನ್ಯೂಲ್ಯಾಂಡ್ಸ್. ಓಕೆನಾ? ಸೊ ನ್ಯೂಲ್ಯಾಂಡ್ ಸೇಸ್ ಲೈಕ್ ದಟ್. Okay, as per the Newlands octave, ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ 10th NCERT ಓಕೆ, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್, ಯಾವುದು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್, PC ಅಂತ ಬರಿತಾ ಇದೀನಿ. ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಒಳಗ ಐತಿ. ಅದನ್ನ ಡಿಲೀಟ್ ಮಾಡಿದಾರೆ, ನಂಗೆ ಗೊತ್ತು, ಡಿಲೀಟ್ ಮಾಡಿದಾರೆ. ಬಟ್ ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ನೀವು ಅದನ್ನ ರೆಫರ್ ಮಾಡ್ರಿ. ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ರೆಫರ್ ಮಾಡ್ರಿ. ಅಲ್ಲಿ ನ್ಯೂಲ್ಯಾಂಡ್ಸ್ ಬರ್ತಾನ, ಮೊಸ್ಲೋ ಬರ್ತಾನ, ಡೋಬ್ರೆನರ್ ಬರ್ತಾನ. ಓಕೆ, ಇವರೆಲ್ಲ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ಹೇಳಿದ್ದಾರೆ. ಆ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕಾಗ್ತದ. ಸೊ ಯು ಹ್ಯಾವ್ ಟು ರೆಫರ್. ನಿಮಗೆ ಆಗ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಾಧ್ಯ ಆದ್ರೆ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅದ್ರ ಬಗ್ಗೆ. ಓಕೆ, ಬಟ್ ಇಲ್ಲಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ನ್ಯೂಲ್ಯಾಂಡ್ಸ್ ಆಕ್ಟಾವೇವ್ ಬಗ್ಗೆ ಎಲ್ಲ ಎಲಿಮೆಂಟ್ಗಳು ಸಾರಿ ಎಲ್ಲ ಸೆಲ್ಗಳಲ್ಲಿ ಮಿನಿಮಮ್ 8 ಇರಬೇಕು. ಮೊದಲು 8 ಇರಬೇಕು, ಆಮೇಲೆ ನೀವು ತುಂಬ ತಗೊಳ್ರಿ ಅಂತ ಹೇಳ್ತಾನೆ. ಓಕೆ, ಹಾಗಾದ್ರೆ ಆಕ್ಟಾವೇವ್ ರೂಲ್ ಅನ್ನು ನಾವು ಫಾಲೋ ಮಾಡಬೇಕು. ಎಲ್ಲ ಏನ್ ಮಾಡಬೇಕು? ಆಕ್ಟಾವೇವ್ ರೂಲ್. ನೀವು ಕೆಮಿಕಲ್ ಫಾರ್ಮುಲಾ ಬರೀತೀರಿ, ಅಲ್ಲಿ ಬಾಂಡಿಂಗ್ ಬರ್ತದೆ. ಏನು ಕೆಮಿಕಲ್ ಬಾಂಡ್ಸ್ ಬರ್ತದಲ್ಲ, ಅಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ. 8 ಎಲೆಕ್ಟ್ರಾನ್ಸ್ ಆಗಬೇಕು, ಆಕ್ಟೇಟ್ ಆಗ್ಬೇಕಂತ ಚೆಕ್ ಮಾಡ್ತಾ ಹೋಗ್ತೀವಿ. ಅದು ಕೂಡ ಕಾರ್ಬನ್ಸ್ ಕಂಪೌಂಡ್ ಚಾಪ್ಟರ್ ಬರ್ತದಲ್ಲ, ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಬಟ್ ಇವಾಗ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಕ್ಲಾರಿಟಿ ಸಿಗ್ತಾ? ಎಷ್ಟು 32 ಇದೆ, 18 ಇದೆ, ಓಕೆ 8 ಇದೆ, ಆಮೇಲೆ 2 ಇದೆ. ಸೊ ಹೌ ಇಟ್ ವಿಲ್ ಬಿ 2, 8, 18 and 32. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ, ರೈಟ್? ಸೊ ನೆಕ್ಸ್ಟ್ ನೋಡಿ, ಇವಾಗ ಸರ್ ಕ್ಲಿಯರ್ ಆಯ್ತು, 32 ಇದೆ, ಓಕೆ 18 ಇದೆ, 8 ಇದೆ, 2 ಇದೆ. ಹಾಗಾದ್ರೆ ನಮಗೆ ವೆಲೆನ್ಸಿ ಬೇಕು. ಮೇನ್ ವೆಲೆನ್ಸಿ ಬೇಕು. ವೆಲೆನ್ಸಿ ಫೈಂಡ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನಿಮ್ಗೆ ಇಷ್ಟೆಲ್ಲ ಗೊತ್ತಿರ್ಬೇಕು. ಮೇನ್ ಯು ಮಸ್ಟ್ ನೋ ದ ಬಿಫೋರ್ ವಾಟ್ ಎವರ್ ಐ ಟಾಟ್ ನಾ. ಸೊ ಯು ಶುಡ್ ನೋ ದಟ್. ಓಕೆ, ಇಫ್ ಯು ಡೋಂಟ್ ನೋ ದಟ್ ಬೇಸಿಕ್, ದೆನ್ ಯು ಅನೇಬಲ್ ಟು ಸಾಲ್ವ್ ದಿ ವೆಲೆನ್ಸಿ, ಯು ಅನೇಬಲ್ ಟು ಫೈಂಡ್ ಔಟ್ ದಿ ವೆಲೆನ್ಸಿ. ಹೌದಾ? ನಿಮಗೆ ವೆಲೆನ್ಸಿ ಸಿಗೋದೇ ಇಲ್ಲ ಅದನ್ನ ಮಾಡಿಲ್ಲ ಅಂತಂದ್ರೆ. ನೀವು ಮೊದಲು ಮಾಡ್ಕೊಳ್ಬೇಕು. ಓಕೆ, ಸೊ ಹಾಗಾದ್ರೆ ಸರ್ ಇವಾಗ ನಾನು ಹೇಳ್ತೀನಿ ನೋಡಿ ಗೈಸ್, ನಾನು ಇವಾಗ ಹೇಳ್ತೀನಿ. ಇವಾಗ ಇಲ್ಲೇ ಮಾಡೋಣ. ಸೊ ಹೈಡ್ರೋಜನ್ ಗೊತ್ತಿದೆ, ಹೈಡ್ರೋಜನ್ 1. ಆಮೇಲೆ ಹೀಲಿಯಂ ಇಸ್ 2, ಹೀಲಿಯಂ 2, ಹೀಲಿಯಂ, ಲಿಥಿಯಂ, ಹೌದಾ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಇಲ್ಲಿವರೆಗೆ ಮುಗಿತು. ಹೌದಾ? 20 ಎಲಿಮೆಂಟ್ ಅದಾವ. ಸೊ 20 ಎಲಿಮೆಂಟ್ ಗಳಲ್ಲಿ ನಾನು ಸೀರಿಯಲ್ ನಂಬರ್ ತಗೋತೀನಿ. ನೀವೇ ನೆನೆಸ್ಬಿಟ್ಟು ನಾನು ತಗೋವಾಗ ನೀವು ಕೌಂಟ್ ಮಾಡ್ಕೋಬಹುದು. ಎಷ್ಟನೇ ನಂಬರ್ ಅದು, 1 ಅದು, 2 ಹಿಂಗಿರುತ್ತೆ ಕೌಂಟ್ ಮಾಡ್ಕೊ. ಹಾಗಾದ್ರೆ ಹೈಡ್ರೋಜನ್ ವೆಲೆನ್ಸಿ ಎಷ್ಟು? ವಾಟ್ ಯು ಮೀನ್ ಬೈ ವೆಲೆನ್ಸಿ? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ದಿ ವೆಲೆನ್ಸ್. ವಾಟ್ ಯು ಮೀನ್ ಬೈ ಔಟರ್ ಮೋಸ್ಟ್ ಸೆಲ್? ವಾಟ್ ಯು ಮೀನ್ ಬೈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್? ನೀವು ಏನು ಕಾನ್ಫಿಗರೇಷನ್ ಮಾಡ್ತಿರಲ್ಲ, ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಏನ್ ಬೇಕಪ್ಪ ಅಂದ್ರೆ ಅರೇಂಜ್ ಮಾಡ್ಬೇಕು. ವಾಟ್ ಯು ಮೀನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್? ನಮ್ಮ ಎಲೆಕ್ಟ್ರಾನ್ಸ್ ಅನ್ನ ಪ್ರತಿಯೊಂದು ಶೆಲ್ ಅಲ್ಲಿ ಎಷ್ಟು ಹಿಡಿತಾವಲ್ಲ ಅಷ್ಟು ಸೆಟ್ ಮಾಡೋದು, ಅರೇಂಜ್ ಮಾಡೋದು. ಅದಕ್ಕೆ ನಾವು ಏನಂತ ಕೇಳ್ತೀವಿ? ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಹಾಗಿದ್ಮೇಲೆ ಇವಾಗ ನಾವು ಟ್ರೈ ಮಾಡೋಣ.
ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ತಗೊಳ್ಳೋಣ. ಮೊದಲನೇ ಒಂದು ಆ ಇದನ್ನ ಇರೇಸ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಾಗ್ತದೆ. ಕಾನ್ಫಿಗರೇಷನ್ ಆಯ್ತು, ಎಲೆಕ್ಟ್ರಾನ್ ವೇಲೆನ್ಸಿ ಕೂಡ ಆಯ್ತು, ರೈಟ್? ಎಸ್. ಸೊ ನೋಡಿ, ಇವಾಗ 2889 ಅಂತಿದೆ. ನಾನು ಫಸ್ಟ್ ತಗೊಂತೀನಿ, ಯಾವ್ದನ್ನ ತಗೊಂತೀನಿ? ಹೈಡ್ರೋಜನ್ ತಗೊಂತೀನಿ. ಫಸ್ಟ್ ಸೆಲ್ ಫಾರ್ ಹೈಡ್ರೋಜನ್, ಐ ವಿಲ್ ರೈಟ್ ಹಿಯರ್ ಹೈಡ್ರೋಜನ್. ಎಷ್ಟಿದೆ ಎಲೆಕ್ಟ್ರಾನ್ಸ್ಗಳು? ಸೀರಿಯಲ್ ನಂಬರ್ ಎಷ್ಟು ಇರ್ತದೆ? ಒಂದು. ಸೀರಿಯಲ್ ನಂಬರ್ ಅಂತಂದ್ರೆ ಅಟಾಮಿಕ್ ನಂಬರ್. ಓಕೆ, ಅಟಾಮಿಕ್ ನಂಬರ್ 1 ಇದ್ಮೇಲೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? ಒಂದೇ ಇರ್ತದ, ಹೌದಾ? ಹಾಗಾದ್ರೆ ಇಲ್ಲಿ ನಾನು ಏನ್ ಬರಿತೀನಿ? 1 ಅಂತ ಬರಿತೀನಿ. 1 ಅಂತ ಬರಿತೀನಿ. ಸೊ 1 ಎಲೆಕ್ಟ್ರಾನ್, ಇಲ್ಲಿ ಕೆಪಾಸಿಟಿ ಇದೆ, ಕೆ ಶೆಲ್ ಅದು 2 ಇದೆ. ಎಷ್ಟು ಕಡಿಮೆ ಇದೆ? 1 ಕಡಿಮೆ ಇದೆ. ಕಡಿಮೆ ಇದ್ರೆ ಮ್ಯಾಟರ್ ಆಗಲ್ಲ. ಹಾಗಾದ್ರೆ ಹೈಡ್ರೋಜನ್ಗೆ ಎಷ್ಟೇ ಶೆಲ್? ಒಂದೇ ಶೆಲ್ ಲಾಸ್ಟ್ ಆಯ್ತಲ್ಲ, ಕೊನೆ ಶೆಲ್ ಎಷ್ಟಾಯ್ತು? ಒಂದೇದೇ ಲಾಸ್ಟ್ ಆಯ್ತು. ಹಾಗಾದ್ರೆ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇದು ಫಸ್ಟ್ ಶೆಲ್, ಕೆ ಶೆಲ್, ಅದ್ರೊಳಗೆ ಒಂದು ಫಿಲ್ ಮಾಡಿದ್ರೆ ಮುಗಿದು ಹೋಯ್ತು. ಹಾ, ಹೌದಾ? ನೆಕ್ಸ್ಟ್ ಶೆಲ್ ಡ್ರಾ ಮಾಡೋಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಹೈಡ್ರೋಜನ್ಗೆ ಇದನ್ನ ಏನಂತ ಕರಿತೀವಿ? ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಂದ್ರೆ ಏನಿರ್ತದೆ? ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ಅಂತ ಇರ್ತಾವ. ನ್ಯೂಕ್ಲಿಯಸ್ ನಲ್ಲಿ ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ಸ್ ಕಂಡು ಬರ್ತಾವ. ಓಕೆ ಸರ್, ಇವಾಗ ಎಲೆಕ್ಟ್ರಾನ್ ಅಂತ ಹೇಳಿದ್ರಿ, ಪ್ರೋಟಾನ್ ಅಂತ ಹೇಳಿದ್ರಿ, ನ್ಯೂಟ್ರಾನ್ ಅಂತ ಹೇಳಿದ್ರಿ. ಎಲೆಕ್ಟ್ರಾನ್ ನ ಜೆ ಥಾಮ್ಸನ್ ಕಂಡು ಹಿಡಿತಾನ, ಜೆ ಥಾಮ್ಸನ್. ಆಮೇಲೆ ಪ್ರೋಟಾನ್ ಅನ್ನ ರುದರ್ಫೋರ್ಡ್ ಕಂಡು ಹಿಡಿತಾನ, ನ್ಯೂಟ್ರಾನ್ ನ ಜೇಮ್ಸ್ ಚಾಡ್ವಿಕ್ ಕಂಡು ಹಿಡಿತಾನ. ನೆನಪಿಟ್ಕೋ, ಫಾದರ್ ಆಫ್ ಅಂತ ಕೇಳ್ತಾನ. ಫಾದರ್ ಆಫ್ ಎಲೆಕ್ಟ್ರಾನ್, ಫಾದರ್ ಆಫ್ ಪ್ರೋಟಾನ್, ಫಾದರ್ ಆಫ್ ನ್ಯೂಟ್ರಾನ್ ಅಂತ ಕೇಳ್ತಾನ. ಸೊ ಯು ಮಸ್ಟ್ ನೋ. ಓಕೆ, ಹಾಗಾದ್ರೆ ಇದನ್ನ ಸೆಲ್ ಮುಗಿದು ಹೋಯ್ತು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನಾದ್ರು ಆ ಕಾರ್ಬನ್ ತಗೊಂಡ್ರಿ, ಕಾರ್ಬನ್ 6 ಇದೆ. ಇಲ್ಲಿ ಬರೀತೀನಿ ನೋಡಿ, ಕಾರ್ಬನ್. ಓಕೆ, ಕೆಪಾಸಿಟಿ ಎಷ್ಟಿದೆ? ಒಂದೇ ಸೆಲ್ ಅದು 2 ಇದೆ. ಓಕೆ, ಐ ವಿಲ್ ಫಿಲ್ 2 ಹಿಯರ್. ಸೆಕೆಂಡ್ ಸೆಲ್ ಕೆಪಾಸಿಟಿ ಇದೆ 8 ಇದೆ. ಹಾಗಾದ್ರೆ -2 ಮಾಡ್ಬೇಕು. ಈಗ ಆಲ್ರೆಡಿ 2 ಇಟ್ಟೆ ನಾನು, ಮತ್ತೆ 6 - 2 ಮಾಡಬೇಕು. ಉಳಿದಷ್ಟು ಓನ್ಲಿ 4. ಹಾಗಾದ್ರೆ ನಾನು ಇಲ್ಲಿ ಎಷ್ಟು ಮಾಡ್ತೀನಿ? 4 ಅನ್ನು ಹಾಕೋತೀನಿ, ರೈಟ್? ಸೊ ಕಾರ್ಬನ್ಗೆ ಕೊನೆ ಶೆಲ್ ಎಷ್ಟಾಯ್ತು? ಔಟರ್ ಮೋಸ್ಟ್ ಶೆಲ್ ವಿಚ್ ಆಫ್ ಫಾರ್ ದಿ ಕಾರ್ಬನ್ ಇಸ್ ದಟ್ ಈಸ್ ಸೆಕೆಂಡ್ ಶೆಲ್. ಐ ವಿಲ್ ರೈಟ್ ಹಿಯರ್. ಒಂದು ನಿಮಿಷ. Yeah, yes, clear. ನೋಡಿ, this is the nucleus and the first shell, that is a K shell for the carbon, and next one is the L shell. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1, 2 ಮುಗಿತು. ಕೆಪಾಸಿಟಿನೇ ಮುಗಿದು K shell. ಉಳಿದಷ್ಟು 1, 2, 3 and 4. ಓಕೆನಾ? So 4 electrons are filled in the L shell. What is the capacity? That is 8. Okay, so 8 electrons should be there in the second shell, but there are no any more electrons present in the carbon. Only 6 electrons are present. If you want to fill the second shell completely as the 8th, so that carbon should have another 4 electrons. If carbon will take up 4 electrons, carbon don't have a capacity to hold other 4 electrons. ಹೌದಾ? ಅಲ್ಲಿ ಕಾರ್ಬನ್ಗೆ ಮತ್ತೆ 4 ಎಲೆಕ್ಟ್ರಾನ್ ತಗೊಂಡು ಅದನ್ನ 8 ಮಾಡ್ಕೊಂಡು ಅದು ಹಿಡ್ಕೊಂತ ಕೆಪಾಸಿಟಿ ಇಲ್ಲ. ಅದಕ್ಕೆ ಕಾರ್ಬನ್ಗೆ. ಓಕೆ, ಸೊ ಬಟ್ ಆ 4 ಬಿಟ್ಟು ಕೊಡ್ತಪ್ಪ ಅಂತಂದ್ರೆ ಆಗಂಗಿಲ್ಲ, ಅದು ಕೆಪಾಸಿಟಿ ಕಡಿಮೆ ಆಗಿರ್ತದ. ಸೊ ಏನ್ ಮಾಡ್ತಪ್ಪ ಅಂದ್ರೆ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಬಾಂಡ್ ಮತ್ತೊಂದು ಜೊತೆಗೆ ಫಾರ್ಮೇಶನ್ ಮಾಡಿ 4 ಎಲಿಮೆಂಟ್ ಡಿಫ್ರೆಂಟ್ ಜೊತೆ ಫಾರ್ಮೇಶನ್ ಮಾಡಿ ಅವ್ರ 4 ಇರ್ತಾವಲ್ಲ ತಗೊಂತದ, ಅಲ್ಲೇ ಶೇರ್ ಮಾಡ್ಕೊತದ. ನಿಂದು ನಿಂದ, ನಂದು ನಿಂದ ಅಂತ ಹೇಳ್ತದ. ಯಾರ ಕೇಳಕ್ ಬಂದ್ರ ನಿನ್ ಕಡೆ ಎಲ್ಲ ದುಡ್ಡು ನಿನ್ನುವ, ನಿನಗೆ ಏನಾರು ಕೇಳಕ್ ಬಂದ್ರೆ ನಿನ್ನು, ನಂದು ಕೂಡ ನಿನಗೆ ಕೊಡ್ತೀನಿ. ನನ್ನ ಕಡೆ ಕೇಳಕ್ ಬಂದ್ರೆ ನಂದು ಕೂಡ ನಿನಗೆ ಕೊಡು. ಅಂದ್ರೆ ಇಷ್ಟ ಇದಾವ ತೋರಿಸ್ತೀನಿ ಅಂತ ಹೇಳ್ತದ. ಐ ಮೀನ್ ನೋಡಿ, ಹೇಳ್ತೀನಿ. ಕಾರ್ಬನ್ ಇದೆ ಇಲ್ಲಿ ಎಷ್ಟು ವ್ಯಾಲೆನ್ಸ್? 1, 2, 3, 4. ಔಟರ್ ಮೋಸ್ಟ್ ಎಷ್ಟು ಇದಾವೆ ಇಲ್ಲಿ? 1, 2, 3, 4. ಇಟ್ ಮೀನ್ಸ್ ಹೊರಗಿನ ಶೆಲ್ ಅಲ್ಲಿ, ಲಾಸ್ಟ್ ಶೆಲ್ ಅಲ್ಲಿ ಎಷ್ಟಿದಾವೆ ಅದೇ ಕೂಡ ವ್ಯಾಲೆನ್ಸಿ ಆಗ್ತದೆ. ಇನ್ನೊಂದು ನೆನಪಿಟ್ಕೋಬೇಕು, ವ್ಯಾಲೆನ್ಸಿ ಏನಾದ್ರ ಕೊನೆ ಶೆಲ್ ಅಲ್ಲಿ ಇಫ್ ದ ಔಟರ್ ಮೋಸ್ಟ್ ಶೆಲ್ ಹಾವ್ ಗ್ರೇಟರ್ ದನ್ 4 ಇದ್ರೆ ಅದು ವ್ಯಾಲೆನ್ಸಿ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ 5 ಇರ್ತಪ್ಪ ಅಂದ್ರೆ -8 ಮಾಡ್ಬೇಕು. ನಿಮಗೆ ಎಷ್ಟು ಸಿಗ್ತದ? -3 ಸಿಗ್ತದ. ಏನ್ ಸಿಗ್ತದ? -3. ಹಾಗಾದ್ರೆ ವ್ಯಾಲೆನ್ಸಿ ಎಷ್ಟು? -3 ವ್ಯಾಲೆನ್ಸಿ ಆಗ್ತದ. ವ್ಯಾಲೆನ್ಸಿ ವಿಲ್ ಬಿ -3. ಓಕೆ, ಆರ್ 3 ಅಂತ ಹೇಳ್ಬೋದು. ಓಕೆ, ವ್ಯಾಲೆನ್ಸಿ 3 ಆಗ್ತದೆ. ಹಾಗಾದ್ರೆ ಇದು ನೋಡಿ 4 ಅದಾವ. ಇದು 4 ಹೈಡ್ರೋಜನ್ H4 ಜೊತೆ ಬಾಂಡ್ ಮಾಡ್ತದೆ. ತಿಳ್ಕೊಟ್ಟ ಅಂದ್ರೆ CH4 ಅಂದ್ರೆ ಏನು? ಮೀಥೇನ್ ಅಂತ ಹೇಳ್ತೀವಿ. ಹಾಗಾದ್ರೆ ಹೈಡ್ರೋಜನ್ 1, 2 ಹೈಡ್ರೋಜನ್, 3 ಹೈಡ್ರೋಜನ್ ಅಂಡ್ 4 ಹೈಡ್ರೋಜನ್. ನಿಮ್ಗೆ ಆಗ್ಲೇ ಹೇಳ್ದೆ, ನಿನಗೆ ಯಾರು ಕೇಳಕ್ ಬಂದ್ರೆ ನಂದು ನಿನಗೆ ಕೊಡ್ತೀನಿ, ನಿನಗೆ ಯಾರು ಕೇಳಕ್ ಬಂದ್ರೆ ನಿಂದು ನನಗೆ ಕೊಡ್ಬೋದು. ಓಕೆನಾ? ಸೊ ಹಾಗಿದ್ಮೇಲೆ ನೋಡಿ, ಇವಾಗ ಹೈಡ್ರೋಜನ್ ಇಲ್ಲಿ ಇದಾನ 1, 2, 3, 4, ರೈಟ್? ಸೊ 4 ಆಯ್ತು. ಇವಾಗ ನೋಡಿ, ಹೈಡ್ರೋಜನ್ ನ ಕೇಳಕ್ ಹೋದ್ರೆ ಈ 2 ನನ್ನು ಅಂತ ಹೇಳ್ತದೆ ಹೈಡ್ರೋಜನ್. ಹಾಗಾದ್ರೆ ಫಸ್ಟ್ ಸೆಲ್ ಬಾಂಡ್ ಫಾರ್ಮ್ ಆಯ್ತಲ್ಲ. ಈ ಫಸ್ಟ್ ಸೆಲ್ ಅಲ್ಲಿ ಇಲ್ಲಿ ಹೈಡ್ರೋಜನ್ಗೆ 2 ಬಂದ್ವಲ್ಲ. ಎಸ್, ಆಬ್ವಿಯಸ್ಲಿ. ಸೊ ಸಪೋಸ್ ನಾ ಕಾರ್ಬನ್ ಕೇಳಕ್ ಹೋದ್ರೆ, ಸೊ ಇದ್ರದ್ದು ತೊಗೊಳತದ 2, 4, 6, 8 ಇವೆಲ್ಲ ನನ್ನು ಅಂತ ಹೇಳ್ತದೆ. ಯಾವ್ದು? ಕಾರ್ಬನ್. ಆಲ್ ದ 8 ಎಲೆಕ್ಟ್ರಾನ್ಸ್ ಆರ್ ಮೈನ್ ಓನ್ಲಿ ಅಂತ ಹೇಳ್ಬಿಡ್ತದ. ಓಕೆ, ಹಂಗೆ ಹೇಳಂಗಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು.
We have to imagine that it will share the electrons and take the electron from the other element by bonding, by forming the bond. ಬಾಂಡ್ ಫಾರ್ಮೇಶನ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ಆಕ್ಟೇಟ್ ರೂಲ್ ನ ಕಂಪ್ಲೀಟ್ ಮಾಡ್ಕೊಂತಾವ ಏನು ಎಲಿಮೆಂಟ್ಸ್ ಅಥವಾ ಆಟಮ್ಸ್ ತಿಳಿತಾ ಇದೆ. ಹಾಗಿದ್ರೆ CH4 ಯಾಕೆ ಅಂತಂದ್ರೆ CH4 ಯಾಕಂದ್ರೆ ಇದು ಬಾಂಡ್ ಫಾರ್ಮೇಶನ್ ಗೆ ಕಂಪ್ಲೀಟ್ ಆಗ್ತದೆ. ಅದು ಹೆಚ್ಚು ಕೂಡ ಆಗಿರ್ಬೋದು, ಹೈಡ್ರೋಜನ್ ಕೂಡ ತನ್ನ ಒಂದು ಬಾಂಡಿಂಗ್ ಅನ್ನ ಅಥವಾ ಕೆಪಾಸಿಟಿಯನ್ನ ನಿರ್ವಹಿಸ್ಕೊಂಡ್ ಬಿಡ್ತದ. ಕೇಸಲ್ಲಿ 2 ಇರಬೇಕು, ಕಾರ್ಬನ್ ಕಡೆಯಿಂದ ಒಂದು ಎಲೆಕ್ಟ್ರಾನ್ ತಗೊಂಡು ಕೇಸಲ್ಲಿ ಫಿಟ್ ಆಗಿಬಿಡ್ತದ. ಇಟ್ ಮೀನ್ಸ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿ. ಸ್ಟೇಬಲ್ ಅಂದ್ರೆ ಆ ಕಡೆ ಅಲ್ಲಾಡಂಗಿಲ್ಲ, ನಿಂದ ಅಲ್ಲೇ ನಿಂತ್ಕೊಂಡು ನಿಂತ್ಬಿಡೋದು. ಓಕೆನಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ನಿಮಿಷ ಸಾರಿ ಇದಾದ್ಮೇಲೆ ನಾನು ಕಾರ್ಬನ್ ತಗೊಂಡೆ. ಕಾರ್ಬನ್ 6 ಆಗಿತ್ತು. ಎಷ್ಟಪ್ಪ ಅಂತಂದ್ರೆ 2,4 ಆಗಿತ್ತು. ಓಕೆ, 2,4 ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೆಂಗ್ ಬರೀಬೇಕು? 2,4 ಅಂದ್ರೆ ಇಲ್ಲಿ ಫಸ್ಟ್ ಸೆಲ್ ಬರದ್ಮೇಲೆ ಕಾಮ ಇಡಬೇಕು, ಸೆಕೆಂಡ್ ಸೆಲ್ ಬರದ್ಮೇಲೆ ಕೂಡ ಇಡಬೇಕು, ಫುಲ್ ಪಾಯಿಂಟ್ ಇಡಬೇಕು. ಹಾಗಾದ್ರೆ ಲಾಸ್ಟ್ ಎಷ್ಟಿದೆ? 4 ಇದೆ. ಇದೇ ವೇಲೆನ್ಸ್. ಇನ್ನ ಮ್ಯಾಗ್ನೆಷಿಯಂ ತಗೊಳ್ಳಿ. ಮ್ಯಾಗ್ನೆಷಿಯಂ 12 ಇದೆ. ಹೌದಾ? ಮ್ಯಾಗ್ನೆಷಿಯಂ ನಾನು ಬರೀತೀನಿ 2,8. ಯಾಕೆ 8 ಇದಾವ? ಆಮೇಲೆ 2 ಅಂತ ಬರೀತೀನಿ. ಯಾಕಂದ್ರೆ 8 ಮುಗಿತು, ಇಲ್ಲಿ ಕೆಪಾಸಿಟಿ ಮುಗಿತು, 2,8 ಮುಗಿತು ಇಲ್ಲಿ. ಹಾಗಾದ್ರೆ 2,8, 2 ಅಂತ ಬರೆದ್ರೆ ವೇಲೆನ್ಸ್ ಎಷ್ಟಾಗ್ತದ? ಲಾಸ್ಟ್ ಇದು ಎಷ್ಟಿದೆ? 2 ಆಗ್ತದ. ಹಾಗಾದ್ರೆ Mg+2 ಅಂತ ಬರೀತಾರೆ. ಯಾಕೆ +2? ಲಾಸ್ಟ್ ಎಲೆಕ್ಟ್ರಾನ್ ಇಸ್ ದಿ ಇಟ್ ಮೀನ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಲೆಸ್ ದ್ಯಾನ್ 4. ಸಾರಿ, ಲೆಸ್ ದನ್ 4 ಹಿಂಗಲ್ಲ, ಲೆಸ್ ದನ್ 4 ಆಗಿರ್ತದ. ಲೆಸ್ ದನ್ 4 ಆಗಿರ್ತದೆ ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ಸ್. ಅದೇ ರೀತಿ ಗ್ರೇಟರ್ ಇದ್ರೆ ಮೈನಸ್ ಬರ್ತದೆ, ಗ್ರೇಟರ್ ಇದ್ರೆ ಮೈನಸ್. ಇನ್ನ ಆರ್ಗನ್ ತಗೊಳ್ಳಿ. ಆರ್ಗನ್ 18. ಇಲ್ಲಿ ಒಂದು ಚಮಕ್ ಇದೆ ನೋಡಿ, 2,8,8. ಹಾಗಾದ್ರೆ ಆರ್ಗಾನ್ 18 ಇದೆ. 2 + 8 + 8 18 ಆಯ್ತು. 2 + 8 ಎಷ್ಟು? 10 + 8 18. ಹಾಗಾದ್ರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಏನಪ್ಪಾ ಅಂದ್ರೆ 2,8,8 ಆಯ್ತು. ಇಲ್ಲಿ ಆಕ್ಟೇಟ್ ಏನ್ ಹೇಳ್ತಿರ್ತಾನಪ್ಪ ಅಂದ್ರೆ, ನ್ಯೂಲ್ಯಾಂಡ್ಸ್ ಏನ್ ಹೇಳ್ತಾನಪ್ಪ ಅಂದ್ರೆ ಥರ್ಡ್ ಸೆಲ್ ಕೂಡ 8 ಆಗ್ಬೇಕಂತ ಹೇಳ್ತಾನ. ಹಾಗಾದ್ರೆ ಇಲ್ಲಿ 8 ಆಯ್ತಲ್ಲ, 8 18 ಮ್ಯಾಟರ್ ಆಗಂಗಿಲ್ಲ. ಇಲ್ಲಿ 18 ಎಲ್ಲಿವರೆಗೆ ಮ್ಯಾಟರ್ ಆಗಂಗಿಲ್ಲ. ನೀವು 20ನೇ ಎಲಿಮೆಂಟ್ ಅನ್ನ ರೀಚ್ ಆಗೋವರೆಗೂ 18 ಮ್ಯಾಟರ್ ಆಗಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ 8 ಆದ್ಮೇಲೆ ಏನಂತಾರ ಇದನ್ನ, ದಿಸ್ ಇಸ್ ದಿ ಕಂಪ್ಲೀಟ್ಲಿ ಸ್ಟೇಬಲ್. 8 ಆಯ್ತಪ್ಪ ಅಂದ್ರೆ ಇದು ವೇಲೆನ್ಸಿ ಆಗಂಗಿಲ್ಲ. ಸೊ ವ್ಯಾಲೆನ್ಸಿ ವಿಲ್ ಬಿ 0. ಹಾಗಾರ ಇಲ್ಲಿ ಮತ್ತೊಂದು ನೋಡ್ರಿ, ಹೀಲಿಯಂ ಇದೆ 2ನೇ ನಂಬರ್, ಅದು ಇಲ್ಲೇ 2 ಫಿಟ್ ಆಗ್ಬಿಡ್ತದೆ. ಹಾಗಾದ್ರೆ ಹೀಲಿಯಂ ವೇಲೆನ್ಸ್ ಇಟ್ಟಿರ್ತೈತಿ 0. ನಿಮಗೆ ಅರ್ಥ ಮಾಡಿಸ್ತೀನಿ ಇನ್ನೊಂದ್ ಸ್ವಲ್ಪ. ಓಕೆ, ಹಾಗಾದ್ರೆ ನಾವು ಪೊಟ್ಯಾಷಿಯಂ ತಗೊಂಡ್ಬಿಡೋದು. ಪೊಟ್ಯಾಷಿಯಂ 19 ಇದೆ. ಪೊಟ್ಯಾಷಿಯಂ 19 ಇಲ್ಲಿ ಬರೀತೀವಿ ನೋಡ್ರಿ, 2,8,8, ಲಾಸ್ಟ್ ಅಲ್ಲಿ 1 ಇಡ್ತೀನಿ. ಯಾಕೆ 1 ಇಡ್ತೀರಿ ಸರ? ಇಲ್ಲಿ 18 ಇದ, ಇನ್ನೊಂದು ಜಾಸ್ತಿ ಮಾಡಲ್ಲ. ಎಷ್ಟು ಮಾಡ್ಬೇಕು? 9 ಮಾಡ್ರಿ. 9 ಮಾಡ. ನ್ಯೂಲ್ಯಾಂಡ್ಸ್ ಏನ್ ಹೇಳ್ತಾನ? ನ್ಯೂಲ್ಯಾಂಡ್ ಹ್ಯಾಸ್ ಸೇಡ್ ದಟ್ ವಿ ಮಸ್ಟ್ ಕೀಪ್ 8 ಟು ಮೇಕ್ ಇಟ್ ಆಕ್ಟೇಟ್ ಅಂತ ಹೇಳ್ತಾನ. ಓಕೆನಾ? ವಿ ಹ್ಯಾವ್ ಟು ಮೇಕ್ ಇಟ್ ಆಕ್ಟೇಟ್. ಆಕ್ಟೇಟ್ ರೂಲ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? 8 ಎಲೆಕ್ಟ್ರಾನ್ ಇಡಬೇಕು. ಹೌದಾ? ನೆಕ್ಸ್ಟ್ ಉಳಿದನ ನೆಕ್ಸ್ಟ್ ಇದಕ್ಕೆ ಸೆಲ್ಗೆ ಜಂಪ್ ಮಾಡಬೇಕು. ಹೌದಾ? ಹಾಗಾದ್ರೆ ಪೊಟ್ಯಾಷಿಯಂ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಏನು? 2,8,8,1 ಅಂತ. ಹಾಗಾದ್ರೆ ವೇಲೆನ್ಸಿ ಇಸ್ 1. ಔಟರ್ ಮೋಸ್ಟ್ ಲಾಸ್ಟ್ ಕೊನೆದಿರ್ತಕ್ಕಂಥದ್ದು ವೇಲೆನ್ಸಿ ಆಗಿಬಿಡ್ತದ. ನೆಕ್ಸ್ಟ್ ಕ್ಯಾಲ್ಸಿಯಂ ನೋಡ್ರಿ, ಲಾಸ್ಟ್ ಅವಂದೇ ಆಕ್ಟೇಟ್ ರೂಲ್ ಅಂತ ಹೇಳ್ತಾನೆ. ಅವೆಲ್ಲ ಇವನು ನ್ಯೂಲ್ಯಾಂಡ್ ಏನ್ ಹೇಳ್ತಾನಲ್ಲ, ಕ್ಯಾಲ್ಸಿಯಂ 20 ವರೆಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದ. ಸೊ ಹಾಗಾದ್ರೆ ಕ್ಯಾಲ್ಸಿಯಂ ಆದ್ಮೇಲೆ ಏನ್ ಬರ್ತದೆ? 2, ಏನ್ ಬರ್ತದೆ? 1 ನಿಮಿಷ. 2,8,8,2 2,8,8,2 ಅಂತ ಬರ್ತದೆ. ಹಾಗಾದ್ರೆ ವೇಲೆನ್ಸ್ ಎಷ್ಟಿದೆ? 2 ವೇಲೆನ್ಸಿ ಆಗ್ತದ. ತಿಳಿತಾ? ವೇಲೆನ್ಸಿ 2 ಆಗಿಬಿಡ್ತದೆ. ಯಾಕಂದ್ರೆ ಔಟರ್ ಮೋಸ್ಟ್. ಇಲ್ಲಿಗೆ ನ್ಯೂಲ್ಯಾಂಡ್ ಆಕ್ಟೇಟ್ ಮುಗೀತು. ಏನ್ ಬರಿತೀವಿ ಇಲ್ಲಿ? 2,8,8,2 ಎದ್ರದ್ದು? ಕ್ಯಾಲ್ಸಿಯಂ 20. ಹಾಗಾದ್ರೆ ಕ್ಯಾಲ್ಸಿಯಂ ಮುಗಿದ ನಂತರ ಆಕ್ಟೇಟ್ದಲ್ಲಿ ನ್ಯೂಲ್ಯಾಂಡ್ ಏನ್ ಹೇಳಿದಾರೆ? ನಾನು 20ನೇ ಎಲಿಮೆಂಟ್ ಅವರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ, ಅದ್ರ ಮುಂದೆ ಅಪ್ಲಿಕೇಬಲ್ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಹೌದಾ? ಸೊ 20ನೇ ಎಲಿಮೆಂಟ್ ಆದ್ಮೇಲೆ ಮುಗಿತಲ್ಲ, ಇನ್ನು ಉಳಿದು ಹೆಂಗ್ ಮಾಡ್ಬೇಕು ನಾವು? 30ವರೆಗೆ ಹೆಂಗ್ ಮಾಡ್ಬೇಕು ನೋಡಿ, ಹೇಳ್ತೀನಿ ಕೇಳಿ. ಎಸ್, 21 ಸ್ಕ್ಯಾಂಡಿಯಂ ಇದೆ, 22 ಟಿಟಾನಿಯಂ ಇದೆ, 23 ಯಾವ್ದಪ್ಪ ಅಂದ್ರೆ ಟಿಟಾನಿಯಂ ವೆನಡಿಯಂ ಇದೆ. ಹೇಳ್ತಿದ್ದೆ ಹೆಂಗ್ ಮಾಡ್ಬೇಕು ಇವಾಗ? ಎಷ್ಟದಾವ? ಸ್ಕ್ಯಾಂಡಿಯಂ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಿಬೇಕು ನಾವು. 2,8, ಲಾಸ್ಟಿಗೆ 2 ಬರೀತೀನಿ. ಎಷ್ಟು ಉಳಿತು? 10 ಆಯ್ತು, 12 ಆಯ್ತು. ಇವಾಗ 9 ಬರೀತೀನಿ, 21 ಆಯ್ತು. ಹೆಂಗೆ ಸರ ನೋಡಿ, 2,8, ಲಾಸ್ಟಿಗೆ 2 ಇಡ್ಬೇಕು. ನ್ಯೂಲ್ಯಾಂಡ್ ಆಕ್ಟೇಟ್ ಹೋದ ಎಲ್ಲಿಗೆ? 20ನೇ ಎಲಿಮೆಂಟ್ ಗೆ ಹೋಗ್ಬಿಟ್ಟ ಅವನು. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ
ಎರಡು ಬರೀಬೇಕು. ಇಲ್ಲೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಎಲೆಕ್ಟ್ರಾನ್ ಎಷ್ಟಿದೆ? 2 ಇದೆ, 8 ಇದೆ, 18 ಇದೆ, 32 ಇದೆ. ಹಾಗಾದ್ರೆ ಇಲ್ಲಿ 18 ಇಡಬಹುದಾಗಿತ್ತು ಸರ್, ನೀವು 10 ಇಡಬಹುದಾಗಿತ್ತಲ್ಲ ಸರ್, ಸಾರಿ 11 ಇಡಬಹುದಾಗಿತ್ತು, 9 ಇಡಬಹುದಾಗಿತ್ತಲ್ಲ ಸರ್. ಹಾ, ನೀವು ಕೇಳಬಹುದು. ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ 2 8 ಲಾಸ್ಟ್ ಗೆ ಒಂದು 2 ಇಡಬೇಕು, ಉಳಿದನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೆ? ಅದು 18 ರೀಚ್ ಆಗೋವರೆಗೂ. 18 ರೀಚ್ ಆಗೋವರೆಗೂ ಇಲ್ಲಿ ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಕೊನೆಯಲ್ಲಿ 2 ಇಡೋದನ್ನ ಮರಿಬೇಡಿ. ಓಕೆ, ಹಾಗಾದ್ರೆ 21ನೇ ಎಲಿಮೆಂಟ್ ಗೆ ನಾನು ಈಗ ಕೊನೆಗೆ 2 ಇಟ್ಟರೆ ಏನಾಗ್ತದೆ? ಇಲ್ಲಿ 9 ಆಗ್ತದ. 9 ಅಂದ್ರೆ 11, 11 ಪ್ಲಸ್ 10 21 ಆಯ್ತು. ಹಾಗಾದ್ರೆ ಇದು ಕರೆಕ್ಟ್ ಆಗಿದೆ. ವ್ಯಾಲೆನ್ಸ್ ಎಷ್ಟು? 2 ಆಗಿರುತ್ತೆ. ನೆಕ್ಸ್ಟ್ 22 ಎಲಿಮೆಂಟ್ ತಗೊಳ್ಳಿ. 2, 8, ಈಗ ಕೊನೆಗೆ ನಾನು ಇಡಬೇಕು 2 ಇರಬೇಕು. ಹಾಗಾದ್ರೆ ಇಲ್ಲಿ 10 ಆಯ್ತು. ಹಾಗಾದ್ರೆ 22 ಟಿಟಾನಿಯಂ. ಟಿಟಾನಿಯಂ ಏನಪ್ಪ ಅಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಮಾಡ್ಬೇಕು. 2, 8, 10, 2 ಅಂತ. ಹಾಗಾದ್ರೆ 22 ವ್ಯಾಲೆನ್ಸ್ ಏನಾಯ್ತು? 2 ಆಯ್ತು. ಯಾಕಂದ್ರೆ ಕೊನೆ ಚಲಲ್ಲಿದೆ. ಹಿಂಗೆ ಮಾಡ್ಕೊಂತ ಹೋಗ್ಬೇಕು. ಹಿಂಗೆ ಮಾಡ್ಕೊಂಡು ಕೊನೆಗೆ 2 ಇಟ್ಕೊಂತ ಹೋಗ್ಬೇಕು. ಎಲ್ಲಿವರೆಗೆ ಬರ್ತೀರಿ? ಕಾಫರ್ ವರೆಗೆ ಬರ್ತೀರಿ. ಎಲ್ಲಿವರೆಗೆ? ಆ ಕಾಫರ್ ವರೆಗೆ ಬರ್ತೀರಿ. ಸೊ ಕಾಫರ್ ಏನಪ್ಪಾ ಅಂದ್ರೆ 29 ಇದೆ. ಕಾಫರ್ ಏನಪ್ಪಾ ಅಂದ್ರೆ 29 ಅಂತ ಇದೆ. ಸೊ ಅದು ಕೂಡ ಹೆಂಗ್ ಬರಿಬೇಕು? 2, 8, ಕೊನೆಗೆ ನಾನು 2 ಇಡ್ತೀನಿ. ಕೊನೆಗೆ ನಾನು 2 ಇಡ್ತೀನಿ. ಕಾಪರ್ 2 ಪ್ಲಸ್ ಅಂತ ಇದೆ. ಹಾಗಾದ್ರೆ ಕಾಪರ್ 2 ಇಟ್ಟ ಮೇಲೆ ನಾನು ಇಲ್ಲಿ ಏನ್ ಬರಿಬೇಕು ನೋಡಿ? ಎಷ್ಟು ಆಗ್ಬೇಕು? 28 ಆಗ್ಬೇಕು. 28 ಅಲ್ಲಿ ನಾನು 16 17 ಬರಿಬೇಕು. 29 ಆಗ್ಬೇಕು. 29 ಆಗ್ಬೇಕು ಅಂದ್ರೆ 17 ಬರಿಬೇಕು. 17 ಪ್ಲಸ್ 2 19 ಪ್ಲಸ್ 10 29 ಆಯ್ತಾ? ಹಾಗಾದ್ರೆ ಕಾಪರ್ ವ್ಯಾಲೆನ್ಸ್ ಸಿಗ್ತಾ? 2 ವ್ಯಾಲೆನ್ಸ್ 2 ಸಿಗ್ತಾ? 2, 8, 17, 2. ಇನ್ನೊಂದು ಹೇಳ್ತೀನಿ, ಅದನ್ನ ಈಗೂ ಬರೀತಾರೆ. ಏನಪ್ಪಾ ಅಂದ್ರೆ 2, 8, 18, 1 ಅಂತ ಕೂಡ ಬರೀತಾರೆ. ಯಾಕಪ್ಪ ಅಂತಂದ್ರೆ ಸೊ ಈ ಸೆಲ್ ಥರ್ಡ್ ಸೆಲ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಫಿಲ್ಡ್. ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಲೆಸ್ ಇನ್ ದಟ್? If you consider 17, only one electron is less. Only one is less. So that it means it will takes the 18, one electron. So 2, 8, 18, 1 will be the valence sometimes. But actually, for the valency calculation, we will do like this. If you write the CuCl2, copper chloride, ಅಂದ್ರೆ ಈ ವ್ಯಾಲೆನ್ಸಿ ಕಾಪರ್ ಇರ್ತದ, ಹೆಂಗ್ ಬರೀತಾರ ಸರ? Cu ವ್ಯಾಲೆನ್ಸಿ ಎಷ್ಟು? 2. ಕ್ಲೋರಿನ್ ವ್ಯಾಲೆನ್ಸಿ ಎಷ್ಟು? -1. ಕ್ರಾಸ್ ಮಲ್ಟಿಪ್ಲೈ ಆಗ್ತಾವ. ನೆನಪಿಟ್ಕೊಳ್ರಿ. ರೈಟಿಂಗ್ ದ ಫಾರ್ಮುಲಾ ಅಂತ 9th standard ಒಳಗ ಇದೆ ಫಾರ್ಮುಲಾ. ಅದು ಚಾಪ್ಟರ್ ನಲ್ಲಿ ಇದೆ. ಅಟಾಮ್ಸ್ ಮಾಲಿಕ್ಯೂಲ್ ಮತ್ತೆ ಸ್ಟ್ರಕ್ಚರ್ ಆಫ್ ಅಟಾಮ್ ನೀವು ಕಾಂಟ್ಯಾಕ್ಟ್ ಮಾಡ್ತಿರಲ್ಲ. ಸೊ ಆ 2 ಚಾಪ್ಟರ್ ಅಲ್ಲಿ ನೀವು ಇದನ್ನೆಲ್ಲ ಎಲ್ಲಾನು ಕೂಡ ಚೆನ್ನಾಗಿ ಕಲಿತೀರಿ. ಓಕೆ, ತಿಳಿತಾ? ಸೊ ಈ ರೀತಿ ನಾವು ವ್ಯಾಲೆನ್ಸ್ ಅನ್ನು ಹ್ಯಾಂಡಲ್ ಮಾಡ್ತೀವಿ. ಹಾಗಾದ್ರೆ ಡೈರೆಕ್ಟ್ ಬರ್ಕೊಂಡು ಹೋಗ್ಬೋದು. ನೀವು ಅಟಾಮಿಕ್ ನಂಬರ್ ನೋಡ್ರಿ. ಅಟಾಮಿಕ್ ನಂಬರ್ ಇವಾಗ ನೆಕ್ಸ್ಟ್ 15 ಅಂತ ತಗೊಂಡ್ರೆ ತಿಳ್ಕೊಳ್ರಿ. 2, 8, ಎಷ್ಟು ಉಳಿತು? 5 ಉಳಿತು. 5 ಅಂತ ಬರುತ್ತೆ. 2, 8, 5 ಅಂತ ಬಂದ್ರೆ 5 ಅಂದ್ರೆ ವ್ಯಾಲೆನ್ಸ್ ಎಷ್ಟು ಉಳಿತು? -3 ಉಳಿತದ. -3 ಆಯ್ತು. ನೀವು ಏನಪ್ಪಾ ಅಂದ್ರೆ 17th ಎಲೆಕ್ಟ್ರಾನ್ ವ್ಯಾಲೆನ್ಸ್ ಅಂತ ತಗೊಂಡ್ರೆ ಕ್ಲೋರಿನ್ ತಗೊಂಡ್ರಪ್ಪ ಅಂತಂದ್ರೆ 2, 8, 7 ಬರ್ತದ. 4 ಗಿಂತ ಜಾಸ್ತಿ ಇದೆ. ಹಾಗಾದ್ರೆ -1 ಇರ್ತದ. ಇಲ್ಲಿ ತಗೊಂಡಿದ್ರೆ ನೋಡಿ ಕ್ಲೋರಿನ್ -1 ಬರ್ತದ. ಓಕೆ, 18 ಅರ್ಧ ತಗೊಂಡ್ರಪ್ಪ ಅಂದ್ರೆ ಕಂಪ್ಲೀಟ್ ಫಿಲ್ ಆಗಿರ್ತಾವ. ಯಾವ ನ್ಯೂಲ್ಯಾಂಡ್ಸ್ ಆಕ್ಟಾವೇವ್ ಮುಖಾಂತರ ಕಂಪ್ಲೀಟ್ ಆಗಿ ಫಿಲ್ ಆಗ್ತಾವಲ್ಲ ಅವು ವ್ಯಾಲೆನ್ಸ್ ಇಟ್ಟಿರ್ತಾವಪ್ಪ ಅಂದ್ರೆ ವ್ಯಾಲೆನ್ಸ್ ವಿಲ್ ಬಿ 0 ಅಂತ ಇರ್ತದೆ. ಹಾಗಾದ್ರೆ ನೋಡಿ ಪ್ರೀವಿಯಸ್ ಹೋಗೋಣ. ಒಂದ್ ಸ್ವಲ್ಪ ನಾನು ತೋರಿಸ್ತೇನೆ. ಪ್ರೀವಿಯಸ್ ಹೋದ್ರೆ ಗೊತ್ತಾಗ್ತದ ನೋಡಿ. ಎಸ್, ಇಲ್ಲಿ ಏನಪ್ಪಾ ಅಂತಂದ್ರೆ 18 ಗ್ರೂಪ್ ಅದಾವ ನೋಡ್ರಿ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಇವೆಲ್ಲ ಏನಪ್ಪಾ ಅಂತಂದ್ರೆ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಹೇಳ್ತಾ? ಸೊ ನೋಬಲ್ ಗ್ಯಾಸಸ್ ಯಾಕಂತಪ್ಪ ಅಂತಂದ್ರೆ ವ್ಯಾಲೆನ್ಸಿ ಎಷ್ಟಿರ್ತದಪ್ಪ ಅಂದ್ರೆ ವ್ಯಾಲೆನ್ಸಿ ಆಲ್ವೇಸ್ 0 ಇರ್ತದ. 18 group elements, all the 18 group elements have the zero valency. ವ್ಯಾಲೆನ್ಸಿ ಕಂಪ್ಲೀಟ್ ಆಗಿ 0 ಇರ್ತದೆ. ಯಾಕಪ್ಪ ಅಂದ್ರೆ these elements, I mean 18th group elements are completely filled in the shell. So that valency will be 0. So ಇನ್ನ ಇಷ್ಟೇ ಮಾಡಿದ್ದೀನಿ. ನೆಕ್ಸ್ಟ್ ಇದೇ ಒಂದು ಫ್ಲೋ ಚಾರ್ಟ್ ತಗೊಂಡು ಇನ್ನೊಂದು ಕ್ಲಾಸ್ ಮಾಡ್ತೀನಿ. ಇದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಏನಪ್ಪಾ ಅಂದ್ರೆ ಈ ಫ್ಲೋ ಚಾರ್ಟ್ ಅಲ್ಲಿ ಮೆಟಲ್ಸ್ ತಿಳ್ಕೊಬೇಕು, ನಾನ್ ಮೆಟಲ್ಸ್ ತಿಳ್ಕೊಬೇಕು, ಹ್ಯಾಲೋಜನ್ಸ್ ತಿಳ್ಕೊಬೇಕು, ಅದ್ರ ಪ್ರಾಪರ್ಟಿ ತಿಳ್ಕೊಬೇಕು. ಯಾಕೆ ನಾವ್ ಹೀಗೆ ಬರಿತೀವಿ? ಓಕೆ, ಯಾಕೆ ಎಲಿಮೆಂಟ್ ಸಿಂಬಾಲ್ಸ್ ಹಿಂಗ್ ಬರಿತೀವಿ, ಸಿಂಬಾಲ್ಸ್ ಬೇರೆ ಬೇರೆ ಬರಿತೀವಲ್ಲ, ಅದನ್ನೆಲ್ಲ ತಿಳ್ಕೊಬೇಕು. ಅದನ್ನ ನೋಡೋಣ. ಇಲ್ಲಿ ನೋಡಿ ಜಸ್ಟ್ ನಾನು ಏನ್ ಮಾಡಿದಪ್ಪ ಅಂದ್ರೆ ನೋಬಲ್ ಗ್ಯಾಸಸ್ ಅನ್ನ ಮಾಡ್ಕೊಂಡೆ. ಹ್ಯಾಲೋಜನ್, ನಾನ್ ಮೆಟಲ್ಸ್, ಓಕೆ, ಸೆಮಿ ಮೆಟಲ್ಸ್ ಅಂತ ಕರಿತೀವಿ. ಬೇಸಿಕ್ ಮೆಟಲ್ಸ್ ಇದಾವೆ, ಟ್ರಾನ್ಸಿಸ್ಟರ್ಸ್ ಇದಾವ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇದಾವ, ಆಮೇಲೆ ಅಲ್ಕಲಿ ಮೆಟಲ್ಸ್ ಇದಾವ. ಹೌದಾ? ಇವೆಲ್ಲ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಸೊ
ಈಗ ಏನು ಕ್ಲಾಸ್ ಮಾಡಿದಿರಲ್ಲ ಇದು ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಆಗ್ತದ. ವ್ಯಾಲೆನ್ಸಿ ಪಾಯಿಂಟ್ ಮಾಡಕ್ ಬಂದ್ರೆ ಮಾತ್ರ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ತಿಳಿತದೆ ನೆಕ್ಸ್ಟ್. ಓಕೆ ಓಕೆ, ಇಲ್ಲಿವರೆಗೂ ಕ್ಲಾಸ್ ಅನ್ನ ಕೇಳೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದನ್ನ ಚೆನ್ನಾಗಿ ಕೇಳ್ರಿ, ಒಂದಲ್ಲ 2 ಸರಿ ಕೇಳ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ, ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಬಂದಾಗ ಆ ಒಂದು ಸ್ಮಾಲ್ ಟಾಪಿಕ್ ನಿಮ್ ಕಮೆಂಟ್ ಇರ್ತದಲ್ಲ, ಸೊ ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್ ಗೈಸ್.